4th ಅಲ್ಲಿ ಇರ್ಬೇಕಾದ್ರೆ ಒಬ್ಬ 6th ಅಲ್ಲಿ ಗಿರೀಶ್ ಅಂತ ಇದ್ದ ಆಯ್ತಾ. ಹಿಂಗ್ ನಿಂತ್ಕೊಂಡಲ್ಲಿ ಹೇಳ್ಬಿಟ್ಟಿದ್ದಾನೆ ಫುಲ್ ಲೂಸ್ ಮೋಷನ್, ನೀರು ಕೇಸರಿಗಳು. ಸಣ್ಣವರಿಗೆ ಬರೀ ಈ ತರದೇ ಕಾಮಿಡಿಗಳು. ಇವಳು ಯಾವತ್ತು ಬೆಳಿಗ್ಗೆ ಹೋಗ್ಬೇಕಾದ್ರೆ ಮಿಡಲ್ ರೋಡಿಗೆ ರೀಚ್ ಆದ ತಕ್ಷಣ ಅಕ್ಕ ನಾನು ಚಡ್ಡಿ ಹಾಕಿಲ್ಲ ನೋಡಾಗಿ ಹಿಂಗೆ ತೋರಿಸೋದು. ನನ್ನಲ್ಲಿ ಬಿಟ್ಟು ಬಂದಿಲ್ಲ ನೀನು, ಅಲ್ಲಿಂದ ಕೈ ಎಳ್ಕೊಂಡು ದರ ಎಳ್ಕೊಂಡು ಮನೆಗೆ ಹೋಗಿದ್ದಾಳೆ. ಚಿಕ್ಕ ವಯಸ್ಸಲ್ಲಿ ಈ ಜಲ್ಲಿನ ತುಂಬಾ ಇಷ್ಟ ಪಡ್ತಾ ಇದ್ದೆ. 1 ರೂಪಾಯಿಗೆ 1 ಸಿಗ್ತಾ ಇತ್ತು. ಸನುಮಾ ನೀವ್ ಇರ್ಬೇಕಾದ್ರೆ ಎಷ್ಟು ರೂಪಾಯಿ ಇತ್ತು ಜಲ್ಲಿ? ರೆಡ್ ಆಗ್ಬೇಕು ಎಲ್ಲರ ಕೈ. ಇಲ್ಲಿ ನಿಮ್ ಕೈ ರೆಡ್ ಆಗೋದಕ್ಕಿನ್ನ ನಿಮ್ ಮೊಕ್ಕನೇ ರೆಡ್ ಆಗೋಗಿದೆ. ಕೆರೆ ನೋಟ ವಿಮಲಿ ಚುಡ್ಕಿ. ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ತರ ಆಟ ಆಡ್ತಾ ಇದ್ವಿ, ಆ ಆಟನ ಮತ್ತೆ ರೀಕ್ರಿಯೇಷನ್ ಮಾಡೋಣ ಬನ್ನಿ. ಸವಿ ಸವಿ ನೆನಪು ಸಾವಿರ ನೆನಪು. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ನನಗೆ ನೆನ್ನೆ ಅಂತೂ ನಿದ್ದೆನೆ ಬರ್ತಾ ಇರಲಿಲ್ಲ ನೈಟು. ಏನಕ್ಕೆ ಅಂತ ಗೊತ್ತಿಲ್ಲ. ನೈಟು ನಿದ್ದೆ ಬರ್ದೇ ಇರೋ ಟೈಮಲ್ಲಿ ನಾನು ಯಾವಾಗ್ಲೂ ಓಲ್ಡ್ ಮೆಮೊರೀಸ್ನ ನೆನೆಸ್ಕೋತಾ ಇರ್ತೀನಿ. ಅಂದರೆ ಚೈಲ್ಡ್ಹುಡ್ಡಲ್ಲಿ ಆಟ ಆಡ್ತಾ ಇದ್ದಿದ್ದು ಮೆಮೊರೀಸ್ಗಳು, ಮತ್ತು ಆಟ ಆಡ್ತಿದ್ದ ಜಾಗ, ಮತ್ತು ನನ್ನ ಫ್ರೆಂಡ್ಸು ಎಲ್ಲನೂ ನೆನೆಸ್ಕೋತಾ ಇರ್ತೀನಿ. ಆವಾಗ ನನಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ನನಗೆ ಚೈಲ್ಡ್ಹುಡ್ ಮೆಮೊರೀಸು ನನ್ನ ಕನ್ಸಲ್ಲಿ ಏನಾದರೂ ಬಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನನಗೆ ನೆನ್ನೆ ನೈಟು ಚೈಲ್ಡ್ಹುಡ್ ಮೆಮೊರೀಸು ಕನ್ಸಲ್ಲಿ ಬಂದಿತ್ತು. ಸೊ ಅದನ್ನು ಬೆಳಗ್ಗೆ ಎದ್ದು ಸಣ್ಣವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಇವತ್ತು ಅದ್ರ ಬಗ್ಗೆನೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ವ್ಲಾಗ್ ಮಾಡೋಣ ಅಂತ ಸಣ್ಣವ್ರು ಹೇಳಿದ್ರು. ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಥರ ಆಟ ಆಡ್ತಾ ಇದ್ವಿ, ಆ ಆಟನ ಮತ್ತೆ ರೀಕ್ರಿಯೇಷನ್ ಮಾಡೋಣ ಬನ್ನಿ. ಏನಿದು ಯಾರೋ ಹಾಲಲ್ಲಿ ಇಲ್ವೇ ಇಲ್ಲ, ಎಲ್ಲೋದ್ರು? ಸನುಮಾ ಎಲ್ಲ ರೂಮಲ್ಲೇ ಇದ್ದೀರಾ? ಬನ್ನಿ ಬೇಗ. ಏನ್ ಮಾಡ್ತಾ ಇದ್ದೀರಾ? ಎರಡು ಜುಟ್ಟು ಹಾಕೊಂಡಿದ್ದಾರೆ ನಮ್ ಸಣ್ಣವರು. ಚೆನ್ನಾಗಿ ಕಾಣಿಸ್ತಿದ್ದೀರಮ್ಮ, ಒಳ್ಳೆ ಚಿಕ್ಕ ಹುಡುಗಿ ತರಾನೇ ಕಾಣಿಸ್ತಾ ಇದ್ದೀರಾ. ಚಿಕ್ಕ ಹುಡುಗಿ ತರನೇ ಕಾಣಿಸ್ಬೇಕಲ್ವಾ? ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಏನಿದು ಕಾಸ್ಟ್ಯೂಮು? ನಂದು ಲೂಸ್ ಶರ್ಟರ್ ಹಾಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಜಡೆ ಕಟ್ಕೊಂಡು ಚಿಕ್ಕ ಹುಡುಗಿ ತರಾನೇ ಕಾಣ್ತಾ ಇದ್ದಾರೆ. ನಮ್ಮ ಧನ್ಯ ಅವ್ರು ನೋಡಿ ಫ್ರಾಕ್ ಹಾಕೊಂಡಿದ್ದಾರೆ. ನೀವ್ 8th ಸ್ಟ್ಯಾಂಡರ್ಡ್ ಅಲ್ಲ? ನೀವ್ ಸ್ಟ್ಯಾಂಡರ್ಡು? 6th. ಇವನು ಮೋಕಿ ಸ್ಕೂಲಿಗೆ ಹೋಗಿಲ್ಲ. ಸ್ಕೂಲಿಗೆ ಹೋಗದೆ ಇರೋನಿಗೆ ಆಟ ಆಡಕ್ಕೆ ಎಲ್ಲಿ ಬರುತ್ತೆ? ನೀವು 4th? ಇವನ್ 4th. ಅವನೇ ಹೇಳಿ ಎಷ್ಟನೇ ಕ್ಲಾಸ್ ಅಂತ. ನೀನೇ 4th? ಓಕೆ. ಚಿಮ್ಟುದ? ನಿಮ್ಗೆ ಚಿಮ್ಟುದ್ ಅವನು ಯಾವಾಗ? ಪಾಠ ಮಾಡುವಾಗಾದ್ರೆ ನೋಡ್ತಾ ಇದ್ದಾನೆ ಯಾವಾಗ ಚಿಮ್ಟಿದ. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಟೈಮಲ್ಲಿ ಹಿಂಗೆ ಮಾಡ್ತಿದ್ವಿ ಅಲ್ವಾ? ಏನಾದ್ರು ತೀಟೆ ಮಾಡಿದ್ರೆ. ಏನ್ ಗೊತ್ತಾ, ಚೆನ್ನಾಗಿದೆ ಈ ಕಾನ್ಸೆಪ್ಟ್. ನಿಮ್ಗೆ ಈ ತರ ಒಂದು ಥಿಂಕಿಂಗ್ ಬಂತಲ್ವಾ ನೈಟ್ ಮಲ್ಕೊಂಡಿರ್ಬೇಕಾದ್ರೆ? ಆಕ್ಚುಲಿ ಇದು ಎಲ್ರಿಗೂ ಅಷ್ಟೇ. ಇವಾಗ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬ್ಲಾಗ್ ನೋಡ್ತಿದ್ದಾರೆ, ಅವ್ರಿಗೆ ಒಂಥರ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂಥರ ನೆನಪಾಗುತ್ತೆ. ಸೊ ನಾವು ನಮ್ಮ ಚೈಲ್ಡ್ಹುಡ್ ಅಲ್ಲಿ, ನೀವು ಬಿಡಿ, ನೀವು ನಿಮ್ ಕಡೆ ಯಾವ ತರ ಆಟ ಆಡ್ತಿದ್ರಿ ಅಂದ್ರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ ಕಡೆ ಏನೋ ಸಿಮಿಲರ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನಾನು ಮತ್ತು ಅಕ್ಕ ಜೊತೆಲೇ ಇದ್ವಲ್ಲ, ಸೊ ಆ ಟೈಮಲ್ಲಿ ಇವನು ಯಾವ ತರ ಆಡ್ತಿದ್ದೆ ಗೊತ್ತಿಲ್ಲ, ಅವ್ನು ಮಂಗಳೂರಲ್ಲಿ ಇದ್ದ. ಸೊ ನಾವಿಬ್ರು ಜೊತೆಯಲ್ಲಿ ಬೆಳೆದಿದ್ದಲ್ವಾ, ಅದಕ್ಕೋಸ್ಕರ ನಾವ್ ಯಾವ್ದು ಆಟ ಆಡ್ತಿದ್ವಿ ಅದನ್ನೆಲ್ಲ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಸರಿ ಆಯ್ತು, ಓಕೆ. ಅವರು ಅವರಲ್ಲಿ ಯಾವ್ಯಾವ ಆಟ ಆಡ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಾವು ಬೆಂಗಳೂರಲ್ಲಿ ಇದ್ದಾಗ ಯಾವ್ಯಾವ ಆಟ ಆಡ್ತಿದ್ವಿ ನಮ್ಮಕ್ಕ ನಾನು, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋಕಿ ಮಂಗಳೂರಲ್ಲಿ ಇದ್ದಾಗ ಮೋಕಿ ಯಾವ್ಯಾವ್ದು ಪ್ಲೇ ಮಾಡ್ತಿದ್ದ ಗೇಮ್ನ ಅವನು ಎಕ್ಸ್ಪ್ಲೇನ್ ಮಾಡ್ಲಿ, ಓಕೆನಾ? ಮತ್ತೆ ನಾವು ಸ್ವಲ್ಪ ಗೇಮ್ಗಳನ್ನ ಆಟ ಆಡೋಣ. ಲೈಕ್ ಸಿಮಿಲರ್ ಇರುತ್ತೆ, ನೀವ್ ಆಡೋದು ನಾವ್ ಆಡೋದೆಲ್ಲ ಸಿಮಿಲರ್ ಇರುತ್ತೆ, ಎಲ್ಲರೂ ಆಡೋಣ. ಓಕೆ, ಎಲ್ಲರೂ ಪ್ಲೇ ಮಾಡೋಣ. ಈಗ ಫಸ್ಟ್ ಏನ್ ಗೊತ್ತಾ, ಇವಾಗ ನೀವು ಚಿಕ್ಕ ವಯಸ್ಸಲ್ಲಿ ಯಾವ್ದಾವ್ದು ಆಟ ಆಡ್ತಿದ್ರಿ ಬೇಡ, ಯಾವ್ದಾವ್ದು ಪ್ರಾಕ್ಟೀಸ್ ಇರುತ್ತಲ್ಲ, ಒಂದೊಂದು ಡೈಲಾಗ್ಗಳು ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ದು. ತೀಟೆ ತರ ಮಾಡೋ ಡೈಲಾಗು. ಅನ್ನ ಬಂದ ಗಡಿಯರ ತಂದ ಮೆಜ್ ಮೇಲೆ ಇಟ್ಟ ಹಿಂಗ್ ಮಾಡ್ತಾ ಇದ್ವಿ. ಹೌದಾ? ನಾವ್ ಅದನ್ನೆಲ್ಲ ಚಿಕ್ಕ ಮಗುಗಳಿಗೆ ಮಾಡ್ತಾ ಇದ್ವಿ. ಅದು ನಗ್ಲಿ ಅಂತ ಹಿಂಗೋಗಿ ಲಾಸ್ಟಿಗೆ ಹೋಗಿ ಹಿಂಗೆ ಚಕ್ಲುಗುಲಿ ಕೊಡೋದು. ಹೌದಾ? ಮತ್ತೆ ಇದು ಇಲ್ಲಿ ಟಿಕ್ ಟಿಕ್ ಸೌಂಡ್ ಬರುತ್ತಲ್ಲ, ಇಲ್ಲಿ ಕಿವಿ ಹತ್ರ ಇಟ್ಕೊಂಡು ಟಿಕ್ ಟಾಕ್ ಮಾಡ್ತಾರ, ಆತರ ಮಾಡ್ತಿದ್ರಾ? ನೆಕ್ಸ್ಟ್ ಯಾವ್ದೇನ್ ಮಾಡ್ತಿದ್ರಿ? ಬೆಂಚ್ ಮೇಲಿಂದ ಕ್ಲಾಸ್ ಅಲ್ಲಿ ಬೆಂಚ್ ಮೇಲೆ ಹಾರ್ತಿದ್ನಂತೆ. ಮತ್ತೆ ಇದು ಸೌಂಡ್ ಮಾಡ್ತಿದ್ವಲ್ಲ, ಇವಾಗ ನಾವು ಕ್ಲಾಸ್ ಅಲ್ಲಿ ಕುತ್ಕೊಂಡಿದ್ರೆ ಹಿಂಗ್ ಸೌಂಡ್ ಮಾಡೋದು, ಕೇಳಿಸ್ಕೊಳ್ಳೋದು ಗೊತ್ತಾ? ಕಿವಿ ಹಿಡ್ಕೊಂಡು. ಅಲ್ಲಲ್ಲ,
ಕ್ಲಾಸ್ ಸೌಂಡ್ ಕೇಳಿಸ್ತಾ ಇರುತ್ತೆ, ಆಫ್ ಮಾಡಿದ ತಕ್ಷಣ ಏನು ಕೇಳಿಸ್ತಾ ಇರಲ್ಲ. ಹೀಗ್ ಮಾಡ್ತಿದ್ವಿ. ನೋಡಿ ಅವ್ರದ್ದು ಈ ಸಖತ್ ಇದು ಎಲ್ಲಾರ್ದು ಈ ತರ ಬೆಂಡ್ ಆಗಲ್ಲ. ಏನಮ್ಮ ಹಂಗ್ ಬೆಂಡ್ ಆಗುತ್ತೆ ಸನ್ಮ ನಿಮ್ದು ತೋರ್ಸಿ. ಪ್ರಾಕ್ಟೀಸ್ ಅದು ಯಪ್ಪ ಫುಲ್ ಫ್ಲೆಕ್ಸಿಬಲ್. ಮಾತ್ರ ಒಂದೇ. ಹೌದಾ ನಿಮ್ದು ಅಷ್ಟೇನಾ? ಅಕ್ಕ ತಂಗಿರಿ ಇಬ್ರದ್ದು ಒಂದ್ ಬೆಳ್ ಮಾತ್ರ ಫ್ಲೆಕ್ಸಿಬಲ್. ನಿಂದು ಬೆಂಡ್ ಮಾಡು. ಅವಳ ಬಾಡಿ ಬೆಂಡ್ ಹೋಗೋದಿಲ್ಲ ಅಷ್ಟೇನಾ? ನಂದ್ ಮಾಡಿ ಲೂಸ್ ಆಗಿ ಇಟ್ಕೊಳ್ಳಿ. ಆಗಲ್ಲ ನಂದು. ಮತ್ತೆ ಇದು ಮಾಡ್ತಿರ್ಲಿಲ್ವಾ, ನೀರ್ನ ಕಟ್ ಮಾಡೋದು, ನೀರು ಪೈಪ್ ಆನ್ ಮಾಡಿ ನೀರ್ನ ಕಟ್ ಮಾಡೋಕ್ ನೋಡೋದು. ಆ ತರ ಮಾಡ್ತಿದ್ವಿ. ಊದೋದು ಗುಳ್ಳೆ ಬರುತ್ತೆ. ಅದನ್ನು ಮಾಡ್ತಾ ಇದ್ವಿ. ಹೊಟ್ಟೆ ಮಾಡಿ ನೀರು ಅದು ನೋಡಿ ರೋಡಲ್ಲೆಲ್ಲ ಬಿಡ್ತಾ ಇದ್ವಿ ನಾವು. ಹೌದು. ಮತ್ತೆ ಸರ್ ಬಂದು ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಚಾಕ್ ಪೀಸ್ ನ ಎಲ್ಲ ಪುಡಿ ಮಾಡಿ ಸೀಟಲ್ಲಿ ಹಾಕಿರೋದು ಅವ್ರು ಬಂದಂಗೆ ಕೂತ್ಕೊಂಡು ಅದನ್ನೆಲ್ಲ ಮಾಡ್ತಾ ಇದ್ರ. ಫುಲ್ ಚಾಕ್ ಪೀಸ್. ನಾನು ಬಾಟ್ಲಲ್ಲಿ ಪಿನ್ ತಗೊಂಡು ತೂತ್ ಮಾಡಿ ರೋಡಿಗೆಲ್ಲ ಹಿಂಗ್ ನೀರ್ ಹಾಕೊಂಡ್ ಬರ್ತಾ ಇದ್ದೆ. ನಾವು ರಾಕೆಟ್ ಮಾಡಿ ಬಿಸಾಕುದು ಮ್ಯಾಮಿಗೆ. ರಾಕೆಟ್ ಮಾಡಿ ಸರ್ ಕ್ಲಾಸಿಂದ ಹೊರಗೆ ಹಾಕ್ತಾರೆ. ನಾನು ಜಾಸ್ತಿ ಅಂದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ, ಸ್ಕೂಲಲ್ಲಿ ಇರ್ಬೇಕಾದ್ರೆ ಟಿಫಿನ್ ಬಾಕ್ಸ್ ಓಪನ್ ಮಾಡಿ ಪಾಠ ಆಗ್ಬೇಕಾದ್ರೆ ತಿಂತಾ ಇದ್ದೆ. ನಾನು ಲಾಸ್ಟ್ ಬೆಂಚ್ ಆಗಿದ್ದೆ, ಯಾಕಂದ್ರೆ ನನ್ನ ಹೈಟ್ ಇದ್ದೆ ಅಲ್ವಾ. ಅವಾಗ ಫ್ರಂಟ್ ಅಲ್ಲಿ ಯಾರು ಕೂತ್ಕೊಂಡಿರ್ತಾರೆ ಅವರ ಬೆನ್ನಿಗೆ ಗೀಚೋದು ಪೆನ್ನಲ್ಲಿ ಗೊತ್ತೇ ಆಗದಾಗೆ. ನಾನು ರಿವೆಂಜ್ ತೆಗಿತಿದ್ದೆ. ನಾನು ಮಾಡ್ತಿದ್ದೆ. ಅವ್ರ ಬಟ್ಟೆ ಎಲ್ಲ ಹಾಳು ಮಾಡೋದು ಪೆನ್ನಲ್ಲಿ ಬರೋದು. ನಮ್ದು ವೈಟ್ ಶರ್ಟ್ ಇತ್ತು. ತುಂಬಾ ಕಾಮಿಡಿ ಇನ್ಸಿಡೆಂಟ್ ನಡೆದಿದೆ ಆಯ್ತಾ ಸ್ಕೂಲಲ್ಲಿ ಇರ್ಬೇಕಾದ್ರೆ. ಅದರಲ್ಲಿ ಒಂದು ನಂಗೆ ಲೈಫ್ ಲಾಂಗ್ ಮರೆಯೋಕೆ ಆಗಲ್ಲ. ಅದು ಏನಪ್ಪಾ ಅಂತಂದ್ರೆ ನಾನು ಫೋರ್ತ್ ಅಲ್ಲಿ ಇರ್ಬೇಕಾದ್ರೆ ಒಬ್ಬ 6th ಅಲ್ಲಿ ಗಿರೀಶ್ ಅಂತ ಇದ್ದ ಆಯ್ತಾ. ಅವನ್ ಏನ್ ಮಾಡಿದ ಅಂತಂದ್ರೆ ಹಿಂಗ್ ನಿಂತ್ಕೊಂಡಲ್ಲಿ ಹೇಳ್ಬಿಟ್ಟಿದ್ದಾನೆ ಫುಲ್. ಅದ್ ಯಾವ ತರ ಹೇಳ್ತೇನೆ ಅಂದ್ರೆ, ಇದು ಲೂಸ್ ಮೋಷನ್, ನೀರು ಕೇಸರಿಗಳ. ಸಣ್ಣವ್ರಿಗೆ ಬರೀ ಈ ತರದೇ ಕಾಮಿಡಿಗಳು. ಅದಕ್ಕೆ ಹೇಳ್ತಿದ್ದಾರೆ ಏನ್ ಗೊತ್ತಾ, ಹೆಸರು ವಿಡಿಯೋಸ್ ಅಂತ. ಪಾಪ ಇವಾಗ ಅವ್ರೇನಾದ್ರು ನಮ್ ಬ್ಲಾಗ್ ನೋಡ್ತಾ ಇದ್ರೆ ಅವ್ರಿಗೆ ಬೇಜಾರಾಗಿರ್ಬೋದು. ಸಣ್ಣ ನಂದು ಈ ಇನ್ಸಿಡೆಂಟ್ ನೆನ್ಸ್ಕೊಂಡಿದಾರ ಅಂತ. ಅಯ್ಯೋ ಆಗಿಲ್ಲ ಇರಿ. ಅದು ಏನಾಯ್ತು ಅಂತಂದ್ರೆ ಅವನ್ನ ಹೊರಗೆ ಹಾಕಿದ್ರು. ಅವ್ನು ಹೊರಗೆ ನಿಂತ್ಕೊಂಡು ಅಲ್ಲೇ ಹಿಂಗೆ ಒಂದು ಕಾಲು ಫುಲ್ ಹಿಂಗೆ ನಮ್ಗೆಲ್ಲ ವಾಸನೆ. ಅದ ನಂತರ ಅವನು ನೋಡಿದ್ರೆ ಅದೇ ನೆನಪಾಗೋದು. ಅವ್ನ್ ಜೋರಿದ್ದ, ಅವ್ನ್ ಜಗಳ ಆಡೋಕೆಲ್ಲ ಬರ್ತಾ ಇದ್ದ. ಯಾವಾಗ ಜಗಳ ಆಡ್ತಿದ್ದ ಅವಾಗ ನಾವ್ ಹಿಂಗೆ ಹೇಳ್ತಿದ್ದೆ, ನೀನು ಚೀ ಹೇತವನು ಮೊನ್ನೆ ಅಂತ ಹೇಳಿ ಹೇಳಿಸ್ತಿದ್ವಿ. ಅದು ಮರೆಯೋಕೆ ಆಗಲ್ಲ ನಂಗೆ. ನನಗೇನ್ ಗೊತ್ತಾ, ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದ್ ಇನ್ಸಿಡೆಂಟ್ ನಡೆದಿತ್ತು. ಏನಂತ ಅಂದ್ರೆ, ನಾನು ಯಾವಾಗ್ಲೂ ಸ್ಕೂಲಲ್ಲಿ ಪ್ರೇಯರ್ ನಿಂತ್ಕೋತಾ ಇದ್ದೆ. ಪ್ರೇಯರ್ ನಿಂತ್ಕೋಬೇಕಾದ್ರೆ ಕಣ್ಬಿಟ್ಟು ನೋಡೋದು ನನಗೊಂದು ಹಾಬಿ ಆಗೋಗಿತ್ತು. ಸನುಮ ಕಣ್ಬಿಟ್ಟು ನೋಡೋದು. ಎಲ್ಲರೂ ಕಣ್ ಮುಚ್ಚಿರ್ತಾರೆ ಗೊತ್ತಾ ಪ್ರೇಯರ್ ಮಾಡುವಾಗ. ಕಣ್ಬಿಟ್ಟು ಜಾಸ್ತಿ ನೋಡ್ತಾ ಇದ್ದೆ. ಆ ಟೈಮಲ್ಲಿ ಏನ್ ಇನ್ಸಿಡೆಂಟ್ ನಡೀತಿತ್ತು ಅಂದ್ರೆ, ಯಾರಾದ್ರೂ ಒಬ್ರು ತಲೆ ಸುದ್ದು ಬೀಳ್ತಾನೆ ಇದ್ದಿದ್ರು. ತಲೆ ಸುದ್ದು ಬಂದು ಬಿದ್ದೋಗೋದು. ಹುಡುಗಿರು ಇಲ್ಲ ಹುಡುಗರು ಯಾರಾದ್ರೂ. ನಿಮ್ ಸ್ಕೂಲಲ್ಲಿ ಬಿದ್ದಿಲ್ವ ಯಾರು ಪ್ರೇಯರ್ ಮಾಡ್ಬೇಕಾರೆ? ಇಲ್ಲಿ ನಿಮ್ ಸ್ಕೂಲಲ್ಲಿ ಎಲ್ಲಾ ಸ್ಕೂಲಲ್ಲೂ ಪಕ್ಕಾ ಬಿದ್ದಿರ್ತಾರೆ. ನಮ್ ಸ್ಕೂಲಲ್ಲೂ ಅಷ್ಟೇ. ಯಾರು ಬೀಳ್ತಾರೆ ಅಂತ ನನಗೆ ನೋಡೋ ಕ್ಯೂರಿಯಾಸಿಟಿ. ಒಂದಿನ ಏನಾಗಿತ್ತು, ನಾನು ಕಣ್ ಮುಚ್ಚಿದಾಗ ಬಿದ್ದೋಯ್ತಾ ಇದ್ರು. ನನ್ ಕಣ್ ಬಿಟ್ಟಾಗ ಒಬ್ರು ಬಿದ್ದೋಯ್ತಾ ಇರಲಿಲ್ಲ. ನಾನು ಕಣ್ ಬಿಟ್ಟು ನೋಡ್ಬೇಕು ಅನ್ನೋ ಆಸೆ ಇತ್ತು ನನಗೆ. ಆದ್ರೆ ಅವತ್ತು ನೋಡಕ್ಕೆ ಆಗ್ಲಿಲ್ಲ ಕೊನೆವರೆಗೂ. ಬಟ್ ತುಂಬಾ ಜನ ಬಿದ್ದಿದ್ದಾರೆ ಆ ತರ ಸ್ಕೂಲಲ್ಲಿ. ಸಡನ್ ಆಗಿ ಹಿಂಗ್ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಹಾಡ್ ಹೇಳ್ತಾ ಇರ್ತಾರೆ, ಹಂಗೆ ಬಿದ್ದೋಯ್ತಾರೆ. ಹೌದು. ನಮ್ಮ ಇವಾಗ ಧನ್ಯ ಅವರು ಮೋಕಿ ಅವರು ಇಬ್ರಲ್ಲಿ ಯಾರೀಗ ನಿಮ್ಮ ಮೆಮೊರೀಸ್? ಧನ್ಯಕ್ಕ ಅವರೇ ಹೇಳಿ. ಏನ್ ಗೊತ್ತಾ, ತುಂಬಾ ಫನ್ನಿಯಸ್ಟ್ ಇನ್ಸಿಡೆಂಟ್ ತುಂಬಾ ಇದೆ. ಆದ್ರೆ ಒಂದು ಮರೆಯೋಕೆನೆ ಸಾಧ್ಯ ಇಲ್ಲ. ಏನ್ ಗೊತ್ತಾ, ನಾನ್ ಮತ್ತು ನನ್ನ ತಂಗಿ ಒಟ್ಟಿಗೆ ಹೋಗ್ತಿದ್ದದಾಯ್ತಾ ಸ್ಕೂಲ್ಗೆ. ಹೋಗ್ತಿರ್ಬೇಕಾದ್ರೆ ಇವಳು ಯಾವತ್ತು ಬೆಳಿಗ್ಗೆ ಹೋಗ್ಬೇಕಾದ್ರೆ ಮಿಡಲ್ ರೋಡಿಗೆ ರೀಚ್ ಆದ ತಕ್ಷಣ ಅಕ್ಕ ನಾನು ಚಡ್ಡಿ ಹಾಕಿಲ್ಲ ನೋಡಾಗಿ ಹಿಂಗೆ ತೋರ್ಸೋದು. ಅದು ನನಗೆ ಸಿಟ್ಟು ಬರುತ್ತೆ. ಇವಳದು ಏನು ಕಾಮಿಡಿ ಅಂತ. ನಾನು ಚಡ್ಡಿನ ಹಾಕಿರ್ಲಿಲ್ವಾ? ಅದು ತೋರ್ಸೋದು ಹಿಂಗೆ ಮಾಡಿ. ಅದು ನಂಗೆ ಪಾಪ ಸಣ್ಣವ್ರದ್ದು ರಾಜಕೀಯ ಮರ್ಯಾದೆ ಎಲ್ಲ ತೆಗೆದ್ಬಿಟ್ರು. ಚಿಕ್ಕ ಫ್ರಾಕ್ ಹಾಕೋತಿದ್ದೆ, ನೀವರೆಗೂ ಬರುತ್ತಲ್ಲ. ಗೊತ್ತಪ್ಪ, ನಾವು ಗೌರ್ಮೆಂಟ್ ಸ್ಕೂಲ್ ಓದಿದೀವಿ. ಆ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ ಫ್ರಾಕ್ ಕೊಡ್ತಾ ಇದ್ರು. ಇಷ್ಟೇ ಇರ್ತಾ ಇತ್ತು. ಅವಳು ಇದ್ದದೇ ಇಷ್ಟು ಉದ್ದ, ಅದು ಕಾಣಿಸ್ತಾನೂ ಇರ್ಲಿಲ್ಲ. ಹಿಂಗೆ ತೋರಿಸೋದು. ನೀವೇನ್ ಮಾಡಿದ್ರಿ ಆ ಟೈಮಲ್ಲಿ? ನಾನು ಇವಳಿಗೆ ಒಂದು ಹೊಡೆದು, ನೀನ್ ಇಲ್ಲೇ ಇರು, ನಾನು ತಗೊಂಡ್ ಬರ್ತೀನಿ ಅಂತ ಹೇಳಿ ಮನೆಗೆ ಹೋಗೋದು. ಚಿಕ್ಕ ವಯಸ್ಸಲ್ಲಿ ತಾನೆ. ಎಷ್ಟು? ಇವಳು ಒಂದ್ ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸ್. ನಿಮಗ್ ನೆನಪಿದ್ಯಾ ಸನಮ? ನೆನಪಿದೆ, ಹೊಡೆದಿರೋದು ನೆನಪಿದೆ. ಇವಳು ಅದೇ ಟೈಮಲ್ಲಿ ಹೊಡೆದು ನನ್ನಲ್ಲಿ ಬಿಟ್ಟು ಬಂದಿರ ನೀನು. ಅಲ್ಲಿಂದ ಕೈ ಎಳ್ಕೊಂಡು ದರ ಎಳ್ಕೊಂಡು ಮನೆಗೆ ಹೋಗಿದ್ದಾಳೆ. ಎತ್ಕೊಂಡೋಗಿ ಚಡ್ಡಿ ಹಾಕ್ಸಿ ಕರ್ಕೊಂಡು ಹೋದ್ರ? ಅಂದ್ರೆ ಏನ್
ಗೊತ್ತಾ, ಡೈಲಿ ಮರ್ತು ಬಿಡೋದು. ಒಂದ್ಸಲ ಓಕೆ, ಇದು ಡೈಲಿ. ಇಲ್ಲ, ಅವಳು ಒಂದು ಡೈಲಾಗ್ ಅಲ್ಲಿ ಹೇಳಿದಾಳೆ ನಂಗೆ, ಅದು ಈಗ್ಲೂ ನೆನಪಿದೆ. ಏನಂತ? ನೀನ್ ಫ್ರಾಕ್ ಹಾಕಿದ್ಯಾ, ಚಡ್ಡಿ ಹಾಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಊಟ ಟೈಮಲ್ಲಿ ಕೂತ್ಕೋಬೇಕಾದ್ರೆ ಹುಡುಗರೆಲ್ಲ ನೋಡ್ತಾರೆ ಅಂತ. ನಾನು ಸೇಫ್ಟಿ ಆಗಿ ಬರ್ಬೇಕಲ್ಲ. ಗ್ರೇಟ್ ನೀವು. ಆದ್ರೂ ಇವ್ರು ಏನಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಇವ್ರಿಗೆ ನೆನಪಾಯ್ತು. ನಡ್ಕೊಂಡು ಹೋಗ್ಬೇಕು ನೆನಪಾಯ್ತು, ಚಡ್ಡಿ ಹಾಕಿಲ್ಲ ನಾನು ಅಂತ. ಮುಟ್ಟಿ ನೋಡ್ದೆ, ಮುಟ್ಟಿ ನೋಡ್ದಾಗ ನೆನಪಾಯ್ತಂತೆ. ಅಯ್ಯೋ 5 years 4 ಅಷ್ಟೇ. ಒಳ್ಳೆ ಕಾಮಿಡಿ. ಇವಾಗ ನಮ್ಮ ಮೋಕಿದ್ ಕೇಳೋಣ. ಪಾಪ ನಮ್ ಸಣ್ಣವ್ರದ್ದು ಮಾನ ಮರ್ಯಾದೆ ಹೋಯ್ತು. ಧನ್ಯ ಅವ್ರ ಇನ್ಸಿಡೆಂಟ್ ಹೇಳಿ ಅಂತ ಅಂದ್ರೆ ಅವ್ರ ಜೊತೆಗಿದ್ದಿದ್ದು ಅವ್ರ ತಂಗಿ ಜಾಸ್ತಿ ಅಲ್ವಾ. ಚಿಕ್ಕ ಪಾಪು, ಚಿಕ್ಕ ಪಾಪು. ಅಂದ್ರೆ ಸಡನ್ ಆಗಿ ಕೇಳಿದಾಗ ನೆನಪು ಆಗಲ್ಲ ಇನ್ಸಿಡೆಂಟ್ ಗಳಲ್ವಾ. ಸಕ್ಕತ್ತಾಗಿರುತ್ತೆ. ಚೈಲ್ಡ್ಹುಡ್ ಮೆಮೊರೀಸ್ ಅಂದ್ರೇನೆ ಒಂಥರ ಬೇರೆ ಲೆವೆಲ್. ಅದು ಮತ್ತೆ ಯಾವತ್ತೂ ಕಣ್ಮುಂದೆ ಬರಲ್ಲ ಅಲ್ಲ. ಇವಾಗ ಮೋಕಿದ್ ಕೇಳೋಣ. ಮೋಕಿ, ನಂದು ಫನಿಯೆಸ್ಟ್ ಅಂತ ಹೇಳಿಕ್ ಆಗುದಿಲ್ಲ, ಆದ್ರೆ ನಂಗೆ ಫನಿಯೆಸ್ಟ್ ಅದು. ಓಕೆ. ಲೈಕ್ ನಾವು ಸ್ಕೂಲಲ್ಲಿ ಇರುವಾಗ ಕಾಂಪೌಂಡ್ ಹಾರಿ ಚಾಕ್ಲೇಟ್ ಎಲ್ಲ ತರ್ತಿದ್ವಿ. ಒಬ್ಬ ತರ್ತಿದ್ದ, ಅವನ ಚಡ್ಡಿ ಒಳಗೆ ಹಾಕಿ ಆ ಚಾಕ್ಲೇಟ್ ಅನ್ನು ತರ್ತಿದ್ದ. ಯಾಕಂದ್ರೆ ಕ್ಲಾಸ್ ಟೀಚರ್ನವರಿಗೆಲ್ಲ ಗೊತ್ತಾಗ್ಬಾರ್ದಲ್ಲ, ಅದೇ ಚಡ್ಡಿ ಒಳಗಡೆ ಇಟ್ಕೊಂಡು ತರ್ತಾ ಚಡ್ಡಿ ಒಳಗೆ ಇಟ್ಕೊಂಡು ಮತ್ತೆ ಕ್ಲಾಸ್ ಆಗುವಾಗ ತಿನ್ನುದು ಅದನ್ನು. ಚಡ್ಡಿ ಒಳಗೆ ತೆಗ್ದು. ಎಲ್ಲಾರ್ದು ಚಡ್ಡಿಲೇ ಆಯ್ತಲ್ಲ ಕತೆ. ಇವ್ರು ಯಪ್ಪ ಧನ್ಯ ಅವ್ರದ್ದು, ಸಣ್ಣ ಅವ್ರದ್ದು, ಇವ್ರದ್ದು ಚಡ್ಡಿಲೇ ಇದೆ ಕತೆ. ನೀವ್ ಹೇಳಿದ್ದು ಇದ್ರಲ್ಲೂ ಅವ್ನ್ ಚಡ್ಡಿಲೇ ಎತ್ಕೊಂಡಿದ್ದ. ಹಾ, ಇವ್ರು ಹೇಳಿದ ಇದ್ರಲ್ಲಿ ಚಿಕ್ಕ ವಯಸ್ಸಲ್ಲಿ ಚಡ್ಡಿ ಮರ್ತೋಗಿದ್ರು. ಇವನ್ ಹೇಳಿದ ಇದ್ರಲ್ಲಿ ಚಡ್ಡಿ ಒಳಗಡೆ ಚಾಕ್ಲೇಟ್. ಯಪ್ಪ. ಹಾ, ನನಗೂ ಅಷ್ಟೇನೆ ತುಂಬಾ ಮೆಮೊರೀಸ್ ಇದೆ. ಅದು ಸಡನ್ ಆಗಿ ಕಣ್ಮುಂದೆ ಬರೋದಿಲ್ಲ. ಒಂದು ಮೆಮೊರಿ ಇದೆ, ಏನಂದ್ರೆ ಅದೇ ಹಿಂಗೆ ಕೈ ಹಿಡ್ಕೊಂಡು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಎಳ್ಕೊಂಡು ಹೋಗ್ತಾರೆ ಗೊತ್ತಾ. ಸ್ಕೂಲಲ್ಲಿ ಇದ್ದಾಗ ಆಟ ಆಡ್ತಿದ್ವಿ. ಈ ತರ ನೈಸ್ ನೆಲ ಸಿಕ್ಕಿದ್ರೆ ಒಬ್ಬನ್ನ ಕೆಳಗಡೆ ಕೂರ್ಸಿ ಅವನ್ನ ಇನ್ನೊಂದ್ ಕೈ ಹಿಡ್ಕೊಂಡು ನಾವ್ ಹಿಂಗೆ ಎಳ್ಕೊಂಡು ಹೋಗೋದು. ನೆಲದಲ್ಲಿ ಕೂರ್ಸಿ, ಅಂದ್ರೆ ಈ ತರ ಹಿಂಗೆ ಕೂರಿಸ್ತಾ ಇದ್ವಿ. ಹಿಂಗ್ ಕೂರ್ಸಿ ಒಬ್ಬ ಕೈ ಹಿಡ್ದು ಎಳಿಯೋದು. ಹಂಗೆ ನನ್ನ ಫ್ರೆಂಡ್ ಒಬ್ಬನ ಎಳಿತಾ ಇದ್ದ. ನಾನು ಅವನೊಬ್ನೇ ಎಳಿತಿದ್ದಾನಲ್ಲ, ನಾನು ಹೋಗಿ ಎಳೆಯೋಣ ಅಂದ್ಬಿಟ್ಟು ಎಳಿತಾ ಇದ್ದೆ. ನಾನು ಸಡನ್ ಬಿಟ್ಬಿಟ್ಟೆ. ಅವನ್ ಮುಂದೆ ಹೋಗಿ ಹಿಂಗ್ ಅಲ್ಲಿ ಹುಡ್ಕೊಂಡ. ಮುಂದೆ ಎರಡಲ್ಲೂ ಮೋಕಿ ತರ ಹೋಗಿದೆ ನೋಡಿ. ಇಲ್ಲಿ ಮೋಕಿಗೆ ಹೋಗಿದ್ಯಲ್ಲ, ಸೇಮ್ ಹಂಗೆ ನನ್ನ ಫ್ರೆಂಡ್ ಇವಾಗ್ಲೂ ಹೋಗಿದೆ. ಅವ್ನ್ ನೋಡ್ದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ. ನನ್ನ ಫ್ರೆಂಡ್ ಪಕ್ಕ ಅವನು ವ್ಲಾಗ್ ನೋಡ್ತಿರ್ತಾನೆ. ನೋಡಿದಾಗ ಪಕ್ಕ ನೆನ್ಸ್ಕೊಂಡು ನನಗೆ ಕಾಲ್ ಮಾಡ್ತಾನೆ. ಇವಾಗ ಫನ್ನಿ ಮೂಮೆಂಟ್ಸ್ ಎಲ್ಲ ನಿಮ್ಮ 3 ಜನದ್ದು ಚೆನ್ನಾಗಿತ್ತು. ಇವಾಗ ಯಾರು ಇಷ್ಟು ಜನದಲ್ಲಿ ಫನ್ನಿ ಮೂಮೆಂಟ್ಸ್ ಹೇಳಿದ್ರು, ಅದರಲ್ಲಿ ಯಾರು ಚೆನ್ನಾಗಿ ಫನ್ನಿಯಾಗಿ ಹೇಳಿದ್ರು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವಾಗ ಆಟದ ಕಡೆ ಹೋಗೋಣ. ಇವಾಗ ಮನೆಯಲ್ಲಿ ಕುತ್ಕೊಂಡಿದ್ದಾಗ ನಾವು ಚಿಕ್ಕ ವಯಸ್ಸಲ್ಲಿ ಇಂಡೋರ್ ಗೇಮ್ಸ್ ಎಲ್ಲ ಯಾವ್ದು ಆಟ ಆಡ್ತಾ ಇದ್ವಿ, ಅದನ್ನ ಕಣ್ಮುಂದೆ ಮತ್ತೆ ಆಟ ಆಡೋಣ ಅಂತ ಅನ್ನಿಸ್ತಾ ಇದೆ. ಸೊ ಬನ್ನಿ ಆಟ ಆಡೋಣ. ನೋಡಿ, ಇದು ಎಲ್ಲ ಯಾರಿಗ್ ಗೊತ್ತು. ಸನಮ, ನಿಮಗೆ ಜಲ್ಲಿ ತಂದಿದ್ದೀನಿ, ತಗೊಳ್ಳಿ, ತಿನ್ನಿ. ನಿಮ್ಗೆ ಯಾವ ಕಲರ್ ಇಷ್ಟ? 4th ಸ್ಟ್ಯಾಂಡರ್ಡ್ ಮೋಕಿ ಅವರೇ. ನೀವ್ ಎಷ್ಟನೇ ಕ್ಲಾಸ್ ಅಂದಿದ್ದು ಸಣ್ಣ ಅವರೇ? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡಾ? 2 ಸಾಕಾ? ನೀವ್ ಎಷ್ಟನೇ ಸ್ಟ್ಯಾಂಡರ್ಡು? 3rd ಸ್ಟ್ಯಾಂಡರ್ಡ್. ನೀವೇನ್ ಮಾಡ್ತಾ ಇದ್ದೀರಾ? ಏಯ್ 2 ಕೊಟ್ರೆ ಕಿತ್ತಾಡ್ಬಾರ್ದಪ್ಪ. ಕೊಡ್ಮಾ ಇಲ್ಲಿ. ಒಂದೇ, ಒಬ್ರಿಗೆ ಒಂದೇ ಆತರ. ಆಮೇಲೆ ಇನ್ನೊಬ್ರು ಹಠ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಈ ಜಲ್ಲಿನ ತುಂಬಾ ಇಷ್ಟ ಪಡ್ತಾ ಇದ್ದೆ. 1 ರೂಪಾಯಿಗೆ 1 ಸಿಗ್ತಾ ಇತ್ತು. ಸನುಮ, ನೀವ್ ಇರ್ಬೇಕಾದ್ರೆ ಎಷ್ಟು ರೂಪಾಯಿ ಇತ್ತು ಜಲ್ಲಿ? 1 ರೂಪಾಯಿನಾ? 5 ರೂಪಾಯಿದು ಬರ್ತಿತ್ತು. ಫೋನ್ ಟೈಪ್ ಎಲ್ಲ ಬರ್ತಾ ಇತ್ತು. ನೆನ್ಪಿದ್ಯಾಮ ಈ ಜಲ್ಲಿಯಲ್ಲಿ? ಫೋನ್ ಟೈಪ್, ಬೇರೆ ಬೇರೆ ಟೈಪ್ ಅಲ್ಲಿ. ಇವಾಗ ಎಷ್ಟಾಗಿದೆ ಗೊತ್ತಾ? ಅದಕ್ಕೆ 35 rupees, ಇದಕ್ಕೆ 3 rupees. ಇದಕ್ಕೆ 3 ರೂಪೀಸ್ ಆಗಿದೆ ಇವಾಗ. 5 ರೂಪೀಸು ಇರುತ್ತೆ, 3 ರೂಪೀಸ್ ಇರುತ್ತೆ, 10 ರೂಪೀಸ್ ಇರುತ್ತೆ. ಬಟ್ 1 ರೂಪಿಗೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ಇದು. ಇವೆಲ್ಲ ತಿಂದಾಯ್ತು, ನಂಗೆ ತೆಗಿಲಿಕ್ಕೆ ಆಗ್ತಿಲ್ಲ. ಇವಾಗ ಏನ್ ಗೊತ್ತಾ ಸನುಮ, ಒಬ್ಬೊಬ್ರು ಒಂದೊಂದು ಗೇಮ್ ನ ಪ್ಲೇ ಮಾಡ್ಬೇಕು, ಓಕೆನಾ? ನೀವೊಂದು ಗೇಮು, ಧನ್ಯ ಅವರೊಂದು ಗೇಮು, ಇವನೊಂದು ಗೇಮು, ಎಲ್ಲಾ ಮೆಮೊರೀಸ್ ಗೇಮ್ನು ಆಡೋಣ. ನೋಡಿ, ಆನೆಕಲ್ ಆಟ ಆಡಕ್ಕೆ ಕುತ್ಕೊಂಡಿದೀವಿ. ಆನೆಕಲ್ ಆಟ ಆಡೋಣ. ಓಕೆ, ಸ್ಟಾರ್ಟ್ ಮಾ. ವಾವ್, ಸೂಪರ್. ಇವಾಗ 2 ಎತ್ಕೋಬೇಕು. ಸೆಕೆಂಡ್ ಲೆವೆಲ್ ಇದು. ಅಯ್ಯೋ, ಸೋತೋದ್ರು. ಇವಾಗ ನಮ್ ಸಣ್ಣವ್ರು ಸರದಿ. ಸಣ್ಣವ್ರು ನೋಡೋಣ ಹೆಂಗ್ ಆಡ್ತಾರೆ. ಎಕ್ಸ್ಪೀರಿಯನ್ಸ್ ಇದೆ ತುಂಬಾ. ಸೂಪರ್. ಓ, ಸೋತೋದ್ರು. ನೋಡೋಣ ನಮ್ಮ ಮೋಕಿ ಹೆಂಗ್ ಆಡ್ತಾನೆ. ಆಡಿದ್ಯಾ ಮೋಕಿ ಇದನ್ ಚಿಕ್ಕ ವಯಸ್ಸಲ್ಲಿ? ಆಡಿಲ್ವಾ? ಬಟ್ ಗೊತ್ತಾ ನಿಂಗಿದು? ನೋಡಿದ್ಯಾ? ಈಗ ನೋಡಿದ್ದಾರೆ.
ಈಗ ನೋಡಿದ್ದ ಅಂದ್ರೆ ಮುಂಚೆ ನೋಡೇ ಇಲ್ಲ ನೀನು. ನೋಡಿದೆ ಒಮ್ಮೊಮ್ಮೆ. ಆಟ ಆಡಿಲ್ಲ. ಅಮ್ಮ ಇವನು 2K ಕಿಡ್ಡ. ಓ ಇಲ್ಲಿರೋರೆಲ್ಲ 2K ಕಿಡ್ಡೆ. ನಾನ್ ಆಟ ಆಡಿರೋದೆಲ್ಲ ಬರೀ 90 ಕಿಡ್ಸ್ ಜೊತೆನೆ, ಬಟ್ ನಾನ್ 2K ಕಿಡ್. ನೀನಂತ ಮತ್ತೆ ಪರಬ್ಬನ. ಅಪ್ಪ ನಾನ್ 2000 ಅಲ್ಲಿ ಹುಟ್ಟಿರೋದು, ಬಟ್ ನಾನು ಇದು 99. ನನ್ನ ಫ್ರೆಂಡ್ ಧೀರಜ್ ಇದಾನಲ್ಲ ಅವ್ನು 99. ನನ್ನ ಫ್ರೆಂಡ್ ಎಲ್ಲರೂ ಆಲ್ಮೋಸ್ಟ್ ನನಗಿನ್ನ ದೊಡ್ಡವರೇ ಇರೋದು. ನಾನು ನಮ್ಮ ಅಕ್ಕಂದಿರ ಜೊತೆನೆ ಜಾಸ್ತಿ ಆಟ ಆಡಿರೋದು, ಅವರೆಲ್ಲ 90 ಕಿಡ್ಸ್ ಅಲ್ವಾ. ಸೊ ನನಗೆ ಹಳೆ ಆಟಗಳೆಲ್ಲ ಗೊತ್ತು. ನಮ್ಮ ಮೋಕಿ ಅಂತೂ 2010 ಕಿಡ್. ಸೂಪರ್. ವಾ ಆಟ ಆಡಕ್ ಬರ್ಲಿಲ್ಲ. ದೊಡ್ಡ ಕೈ. ಇವಾಗ 3 ಇರ್ತದಲ್ಲ. 3 ಫಸ್ಟ್ ಒಂದನ್ನ ಹೋಯ್ತು. ಆಮೇಲೆ ಇನ್ನು ಹಿಂಗೆಲ್ಲ ಇಟ್ಕೊಂಡು ಆಡ್ತಾರಮ್ಮ. ಅದು ನಂಗೆ ಗೊತ್ತಿಲ್ಲ. ಇದು ನಮ್ ಸೈಡ್ ಆಡ್ತಾರೆ ಹಿಂಗೆ ಹಾ. ಹಿಂಗೆ ಹಿಂಗೆ. ಬಟ್ ಇದು 5 ಬರಲ್ಲ, ಅವಾಗ ಇನ್ನೂ ಜಾಸ್ತಿನೇ ಇರುತ್ತೆ. ಏನದು? ಹಿಂಗ್ ಇಟ್ಕೊಂಡು ಹಿಂಗ್ ಒಳಗಡೆ ತಳ್ಬೇಕು, ಹಿಂಗ್ ಒಳಗಡೆ. ಆಮೇಲೆ ಹಿಂಗ್ ಕೆಳಗಡೆ ಬಿಟ್ಟು ಅದಷ್ಟು ಒಟ್ಟಿಗೆ ಹಚ್ಕೋಬೇಕು. ಇನ್ನು ಎಷ್ಟು ಗೇಮ್ ಐತೆ ಗೊತ್ತಾ ಇದ್ರಲ್ಲಿ. ಒಂದು 10 ಲೆವೆಲ್ ವರೆಗೂ ಐತೆ ಗೇಮು, ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಅಕ್ಕಂದಿರಿಗೆ ಜಾಸ್ತಿ ಗೊತ್ತು. ನಾನು ಅವ್ರ ಜೊತೆ ಆಟ ಆಡಿದ್ರೆ ಸೋತೋಗ್ತಾ ಇದ್ದೆ. ಅವ್ರು ಹೆವಿ ಪ್ರೋ ಪ್ಲೇಯರ್ಸ್ ಇದ್ರಲ್ಲೆಲ್ಲ. ಕಡ್ಡಿ ಗೇಮ್ ಅಣ್ಣ. ಈ ಕಡ್ಡಿ ಗೇಮ್ ನಿಮ್ಗೆ ಗೊತ್ತಾ? ಇದು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ನಮ್ ಸೈಡ್ ಇದು ಜಾಸ್ತಿ ಆಟ ಆಡ್ತಿದ್ವಿ. ಸೊ ಇದು ಏನಪ್ಪಾ ಅಂತಂದ್ರೆ ಇದು 100 ಉದ್ದದ್ದು. ಇದು 100, ಬಾಕಿದೆಲ್ಲ 10 ಇದು ಚಿಕ್ಕದು ನೋಡಿ. ಟೋಟಲ್ ಇದರಲ್ಲಿ 10 ಕಡ್ಡಿ ಇದೆ. ಒಂದು ಉದ್ದದ್ದು, ಬಾಕಿದ್ದು ಎಲ್ಲ ಚಿಕ್ಕದು. ಸೊ ಇದಕ್ಕೆ 10 ಸ್ಕೋರು, ಇದಕ್ಕೆ 100. ಇದನ್ನ ಏನ್ ಮಾಡ್ಬೇಕಂದ್ರೆ ಮಿಡಲ್ ಅಲ್ಲಿ ಹಿಂಗ್ ಹಾಕ್ಬೇಕು, ಆಯ್ತಾ? ಹಿಂಗ್ ಹಾಕ್ಬಿಟ್ಟು ಹಿಂಗ್ ಬಿಡ್ಬೇಕು. ಇವಾಗ ಇದ್ರ ಮೇಲೆ ಬಿದ್ದಿಲ್ಲ, ಇದ್ರ ಮೇಲೆ ಬಿದ್ದಿಲ್ಲ ಅಂದ್ರೆ ಏನು ಎಗೇನ್ ಹಾಕ್ಬೇಕು. ನೋಡ್ಕೊಳ್ಳೋಣ ಬನ್ನಿ. ಇದನ್ನ ತೆಗಿಬೇಕು. ಇವಾಗ ಒಂದು ಸ್ವಲ್ಪ ಶೇಕ್ ಆಗ್ಬಾರ್ದು. ಶೇಕ್ ಆದ್ರೆ ಔಟ್ ನಾನು. ಇವಾಗ ದೊಡ್ಡ ಕಡ್ಡಿನ ಮೇಲೆ ಎತ್ತಿದ್ರೆ ಪಾಯಿಂಟಾ? ಇವಾಗ ಈ ಕಡ್ಡಿನ ಯೂಸ್ ಮಾಡ್ಕೊಂಡು ಇನ್ನೊಂದ್ ಕಡ್ಡಿ ತೆಗಿಬಹುದು. ಇವಾಗ ನಾನು ಒಂದ್ ತೆಗ್ದಿದ್ದೀನಿ, 10 ಸ್ಕೋರ್ ಆಯ್ತು, ನಂಗೆ 10 ಸಿಕ್ತು. ಇವಾಗ ಬೇರೆ ತೆಗಿತೀನಿ, ಅಲ್ಲಾಡಿದ್ರೆ ನನ್ ಫೌಲು. 2 ಆಯ್ತು, 20 ಪಾಯಿಂಟ್ಸ್. ನೆಕ್ಸ್ಟ್ ತೆಗಿಯೋದು ಅಷ್ಟಲ್ಲಾಡಿದ್ರೆ ಔಟು. ಎಷ್ಟು 20. ಇನ್ನು ನೆಕ್ಸ್ಟ್ ನಾನು ಇದು 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 ಓ ಈ ತರ ಎಸದ್ಬಿಟ್ರೆ ಎಲ್ಲ ಅವ್ರಿಗೇನೆ. ಇದ್ರ ಮೇಲೆ ಇರ್ಲೇಬೇಕು, ಒಂದಾದ್ರೂ ಇರ್ಬೇಕು ಅಂತ ಅಷ್ಟೇ. ನಾನು ಫಸ್ಟ್ ಹಾಕಿದಲ್ಲಿ ಒಂದು ಇರ್ಲಿಲ್ಲ ಅಲ್ವಾ. ಓಕೆ, ಈಗ ನೋಡ್ಕೋಬೇಕು ನಾವು, ಇಲ್ಲ ಚದಿ ಮಾಡ್ತಾರೆ. ಓ ಬಂತಲ್ಲ ಎಲ್ಲ ನಿಮ್ಗೆ. ಇಲ್ಲ ಇದು ತೆಗಿಲಿಕ್ಕೆ 100 ಸ್ಕೋರ್ ಸಿಕ್ತಲ್ಲ. ಆಡ್ತು. ಎಷ್ಟು ಸ್ಕೋರ್ ಈಗ? ಇದು 10 20 ಅಲ್ವಾ? ಕೊಡ್ತೀನಿ ನೋಡು. ಹಾಗಾದ್ರೆ 150 ಪಾಯಿಂಟ್. ಗ್ರೇಟ್ ಸೂಪರ್. ಚದಿ ಆಡ್ತಿದ್ದ. ಹೌದಾ? ಕಿತ್ತಾಡ್ತಿರ್ಬೇಕಾದ್ರೆ ಏನ್ ಮಾಡ್ತಿದ್ರಿ? ಇವಳು ಜಾಸ್ತಿ ಕಿತ್ತಾಡೋದು. ಹೌದಾ? ಅವಳು ಸೋಲ್ಲೇಬಾರ್ದು, ಯಾವುದೇ ಗೇಮ್ ಆದ್ರೂ ಗೆಲ್ಬೇಕು. ಅಲ್ಲಿ ಸೋತ್ರೆ ಗೆಲ್ಲೋದಕ್ಕೆ ಓ ಇಲ್ಲ, ನಾನು ಗೆದ್ದಗಳು ಹುಡ್ಕೋತಾ ಇದ್ದೆ, ಸಾಪಾಗ್ತಾ ಇದ್ದೆ. ಸೋತೆ ಹೋಗಂತ ಹಿಂಗ್ ಮಾಡು, ಇದೆಲ್ಲ ಕಡ್ಡಿ ಅಲ್ಗಾಡ್ಲಿ ಅಂತ. ಸಣ್ಣವ್ರ ಏನ್ ಗೊತ್ತಾ, ಗೆಲ್ಲಿಲ್ಲ ಅಂತ ಅಂದ್ರೆ ಫುಲ್ ಬೇಜಾರ್ ಮಾಡ್ಕೊಬಿಡ್ತಾರೆ. ಅವ್ರು ಗೆಲ್ಲೋವರೆಗೂ ಬಿಡೋದಿಲ್ಲ, ಆ ತರ ಕ್ಯಾರೆಕ್ಟರ್ ಸಣ್ಣ. ನಮ್ಮ ಧನ್ಯ ಅವರು ಗೆದ್ರೆ ಬೇಜಾರ್ ಮಾಡ್ಕೊಂಡು, ಇದು ಗೆದ್ರೆ ಖುಷಿ ಆಯ್ತಾರೆ, ಸೋತ್ರೆ ಬೇಜಾರ್ ಮಾಡ್ಕೊಂಡು ಸುಮ್ನೆ ಕೂತಿರ್ತಾರೆ. ಬಟ್ ನಮ್ ಸಣ್ಣ ಸೋತ್ರೆ ಸುಮ್ನೆ ಇರಲ್ಲ, ಗೆಲ್ಲೋವರೆಗೂ ಬಿಡೋದೇ ಇಲ್ಲ, ಆ ತರ ಸಣ್ಣ. ಕಡ್ಡಿ ಆಟ ಇವ್ರ ಸೈಡ್ ಆಡ್ತಾ ಇದ್ರು, ಸಣ್ಣವರು ಮತ್ತೆ ಧನ್ಯ ಅವರು. ನಮ್ಮ ಮೋಕಿ ಮಂಗಳೂರಲ್ಲಿ ಪೆನ್ ಫೈಟ್ ಆಡ್ತಾ ಇದ್ನಂತೆ. ಸೊ ಪೆನ್ ಇಲ್ಲ, ಇವಾಗ ಪೆನ್ಸಿಲ್ ಇದೆ. ನೋಡೋಣ, ಹೆಂಗೆ ತೋರ್ಸು ರೂಲ್ಸ್. ಹೆಂಗೆ ರೂಲ್ಸ್ ಅಂದ್ರೆ ನಾವು ಡೆಸ್ಕ್ ಅಲ್ಲಿ ಆಟ ಆಡ್ತಿದ್ವಿ. ಇಲ್ಲಿ ಆದ್ರೆ ಇದು ಸ್ಕ್ವೇರ್ ಉಂಟಲ್ಲ, ಹೀಗೆ ಇದು ಅಪೋನೆಂಟ್ ಪೆನ್, ಇದು ನನ್ನ ಪೆನ್. ಲೈಕ್ ನಾವು ಫಸ್ಟ್ ಯಾರು ಮೂವ್ ಮಾಡ್ತಾರೆ ಅಂತ ಫಸ್ಟ್ ಹೊಡಿದು, ಯಾರ್ದು ಔಟ್ ಆಗ್ತದೆ ಇದು ಹೊರಗೆ, ಇಲ್ಲದೆ ಬೀಳ್ತದೆ, ಡೆಸ್ಕ್ ಇಂದ ಬಿದ್ರೆ ಔಟ್. ಮತ್ತೆ ಅವರ ಪೆನ್ ನಮಗೆ, ಹಾಗೆ. ಓ ಪೆನ್ನೆ ನಿಮಗೆ? ಪೆನ್ನೆ ನಮಗೆ. ಓ ಇದು ಬೆಟ್ಟಿಂಗ್ ಆಗೋಯ್ತು. ಇಲ್ಲಾಂದ್ರೆ ಫನ್ನಿಗೆ ಆಟ ಆಡ್ಬೋದು. ಫನ್ನಿಗೆ ಆಟ ಆಡ ಚೆನ್ನಾಯ್ತಲ್ಲ ಈ ಗೇಮು. ನಾನು ಫಸ್ಟ್ ಟೈಮ್ ಕೇಳಿದ್ದು, ನಿಮಗೆ ಗೊತ್ತಿತ್ತಾ? ನಾನು ಆಟ ಆಡಿದ್ದೀನಿ. ಪೆನ್ ಇಲ್ಲದಿದ್ರೆ ಈ ತರ ಗೇಮ್ ಮಾಡಿ ಪೆನ್ ತಗೊಳ್ಬೋದಲ್ಲ. ಓ ಅಲ್ಲೇ ಮಂಗಳೂರು ನಿಯರ್ ಅಲ್ಲ ನಿಮ್ ಊರಿಗೆ, ಸೊ ಅದಕ್ಕೆ ನಿಮಗ್ ಗೊತ್ತಿರುತ್ತೆ.
ಇವಾಗ ಮುನ್ನು ಒಂದು ಗೇಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರಂತೆ, ನಂಗೆ ಗೊತ್ತಿಲ್ಲ ಯಾವುದು ಅಂತ. ಏನ್ ಮುನ್ನಿದು? ಸರ್ವ ನಮ್ಮ ಹತ್ರ ಸ್ಕೈವಾರ ಇಲ್ಲದೆ ಇದ್ದಾಗ ಅದು ಸ್ಕೈವಾರ ಅಲ್ಲ, ಮತ್ತೆ ಕೈವಾರ. ಕೈವಾರ ಏನೋ ಅಂತಿದ್ವಿ ನಾವು, ಕೈವಾರ ಅಂತಾನೆ ಅಂತ ಇದ್ವಿ. ಕೈವಾರ ಇಲ್ಲದೆ ಇದ್ದಾಗ ಈ ತರ ಬಳೆ ಯೂಸ್ ಮಾಡ್ತಾ ಇದ್ದೆ ನಾನು. ನನ್ ಕೈಯಲ್ಲಿ ಖಡ್ಗ ಇರ್ತಿತ್ತು, ಇಲ್ಲಾಂದ್ರೆ ಹುಡುಗಿ ಇವರು ಯಾರ್ದು? ಸಣ್ಣಗೆ ನನಗೆ ಹಾಕೊಡ್ತಾ ಇದೆಯಲ್ಲೋ. ಯಾರ್ದು ಬಳೆ? ಓಕೆನಾ, ಇವಾಗ ಇಲ್ಲೊಂದ್ ಸರ್ಕಲ್ ಬರ್ದಿದೀನಿ. ಸೊ ಇವಾಗ ಬರ್ದಿದ್ದಲ್ಲ, ಬಿಡ್ಸಿದು. ಆಯ್ತಪ್ಪ. ಅದೇನು ಮೊಟ್ಟೆನಾ? ಇದೊಂದ್ ಮೊಟ್ಟೆ ಹಾ. ನೋಡಿ, ಇದು ಒಂದ್ ನಿಮಿಷ. ಗಣಿತದಲ್ಲಿತ್ತಲ್ವ ಇದು? ಇದು ಗಣಿತದಲ್ಲಮ್ಮ, ಇದೊಂದು ಗೇಮು. ಇದು ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಹುಡುಗರುಗಳು ಆಡಿರ್ತಾರೆ ಇದನ್ನ ಜಾಸ್ತಿ. ಹೌದಾ? ಏನಪ್ಪ ಇದು? ಎಷ್ಟು ಕೋಣೆ ಬೇಕು? ಎಷ್ಟಾದ್ರೂ ಹಾಕೋಬಹುದು. ಹೌದಾ? ಇವಾಗ ಈ ತರ ಸೇಫ್ಟಿ ಪಿನ್ ಯಾರಾದ್ರೂ ಹುಡುಗಿರು ಯಾರಾದ್ರೂ ತಂದಿದ್ರೆ, ಇಲ್ಲ ನಾವೇ ಜಾಮಿಟ್ರಿಯಲ್ಲಿ ಈ ತರ ಒಂದು ಇಟ್ಕೊಂಡ್ ಬರ್ತೀವಿ ಮನೆಯಿಂದ. ಇಟ್ಕೊಂಡ್ ಬಂದು ಕ್ಲಾಸಲ್ಲಿ ಕುತ್ಕೊಂಡು, ಇವಾಗ PT ಬಿಡ್ತಾ ಇರ್ಲಿಲ್ಲ ನಮ್ಗೆ. ಆ ಟೈಮಲ್ಲಿ ಕ್ಲಾಸಲ್ಲಿ ಕುತ್ಕೊಂಡು ಕ್ರಿಕೆಟ್ ಆಡಕ್ಕೆ ಫೀಲ್ಡ್ ಬಿಟ್ಟಿಲ್ಲ ಅಂದ್ರೆ ಈ ತರ ಕ್ರಿಕೆಟ್ ಆಡ್ತಾ ಇದ್ವಿ. ಇವಾಗ ನೀನು ನಾನು ಕ್ರಿಕೆಟ್ ಆಡ್ತಿದೀವಿ ಅಂತ ಅಂದ್ರೆ, ಇವಾಗ ನಾನು ಬ್ಯಾಟಿಂಗು. ಸೊ ಇವಾಗ ನಾನು ವಿಕೆಟ್ ಹಾಕ್ತೀನ ಏನಾಗ್ತೀನಿ ಅಂತ ಇದು ನೋಡೋದು. ನೋಡು, 2 ರನ್ ನಾನು ಪಾಯಿಂಟ್ಸ್ ಬರ್ಕೊಳ್ಳೋದು. ನಾನು ಇವಾಗ 2 ರನ್ ನೋಡಿದೆ ಕ್ರಿಕೆಟ್ ಅಲ್ಲಿ. ಇದು ಕ್ರಿಕೆಟ್? ಕ್ರಿಕೆಟ್ ಇದು ಅಂಡ್ ಕ್ರಿಕೆಟ್. ಇವಾಗ ನಾನು 2 ರನ್ ನೋಡಿದೆ, ಇದು ವಿಕೆಟ್, ಇದು ಕ್ಯಾಚ್ ಔಟ್, ಇದು 1 ರನ್, ಇದು 4 ರನ್, ಇದು 6. ಓ, ಸೋಕೊಂಡು ಈ ತರ ಕ್ರಿಕೆಟ್ ಆಡ್ತಾ ಇದ್ವಿ ಕ್ಲಾಸ್ ಅಲ್ಲಿ. ಅಂದ್ರೆ ಈಚೆ ಬಿಡ್ತಾ ಇರ್ಲಿಲ್ಲ, ನಮಗ್ ಕ್ರಿಕೆಟ್ ಆಡ್ಲೇಬೇಕು. ಆ ಟೈಮಲ್ಲಿ ಹಿಂಗ್ ಮಾಡ್ತಾ ಇದ್ವಿ. ಸಖತ್ತಲ್ಲ ಇದು? ಮತ್ತೆ ಇವಾಗ ಎಲ್ಲಾರು ಸ್ಟೈಲ್ ಆಗಿ ಇದಾಡ್ತಾರಲ್ಲ, ಸ್ಟೋನ್ ಪೇಪರ್ ಸ್ಟೋನ್ ಪೇಪರ್ ಸೀಸರ್, ಹ್ಯಾಂಡ್ ಕ್ರಿಕೆಟ್ ಹಿಂಗೆಲ್ಲ ಆಡ್ತಾರಲ್ಲ, ನಾವು ಈ ತರ ಆಡ್ತಾ ಇದ್ವಿ. ಇದು ಚೆನ್ನಾಗಿದೆ ಅಲ್ವಾ? ಐಡಿಯಾ ಚೆನ್ನಾಗಿದೆ. ಸೇಫ್ಟಿ ಪಿನ್ ಅಲ್ಲಿ ಈಗೆಲ್ಲ ಸ್ಪಿನ್ನರ್ ಇದು ಸ್ಪಿನ್ನರ್. ಡ್ರಾಯಿಂಗ್ ನೋಡಿ, ಕೈಯಲ್ಲ ನೋಡಿ. ಇದು ಕ್ಯಾಚ್ ಔಟ್, ಇದು 1 ರನ್, ಇದು ವಿಕೆಟಾ? ಇದು ವಿಕೆಟ್. 6, 4 ಇದು 2 ರನ್. ಈ ತರ ಆಡ್ತಾ ಇದ್ವಿ. ನನ್ನ ಫ್ರೆಂಡ್ ನೋಡ್ತಿದ್ರೆ ಪಕ್ಕ ಒಂದು ಕಮೆಂಟ್ ಹಾಕಿರ್ತಾನೆ, ಸಖತ್ತಾಗಿ ಆಡ್ತಾ ಇದ್ವಿ ಸ್ಕೂಲಲ್ಲಿ. ಹೆವಿ ಮೆಮೊರಿ ಐತೆ. 4-5 ಜನ ಕುತ್ಕೊಂಡು ಆಡ್ತಾ ಇದ್ವಿ. ಬೆಂಚಲ್ಲಿ ಯಾರು 4 ಜನ ಇರ್ತಿದ್ವಿ. ಇವನು ನಾನು ಟೀಮು. ಚೆನ್ನಾಗಿದಲ್ಲ? ಅದು ನಮ್ಗೆ ಇವಾಗ ಆಟ ಆಡ್ಬೇಕಂತ ಅನಿಸ್ತಿದೆ ಈ ತರ ನೋಡಿ. ಇನ್ನೊಂದ್ ಗೇಮ್ ಹೇಳ್ತೀನಿ. ಸೆಕೆಂಡ್ ಬುಕ್ ಅಲ್ಲಿ ಆಡ್ತಿದ್ದು, ಕ್ಲಾಸಲ್ಲಿ ಕುತ್ಕೊಂಡು ಆಡ್ತಾ ಇದ್ದಿದ್ದು. ಬೋರ್ ಆದಾಗ 2-3 ಕಡ್ಡಿ ಬೇಕಿತ್ತು. ಚಿಕ್ಕದ ಚಿಕ್ಕದ್ 3 ಕಡ್ಡಿ, ಏನೋ ಒಂದ್ ವಸ್ತುಗಳು ಇಲ್ಲ ಅಂತ ಅಂದ್ರೆ ನೋಡಿ, ಇನ್ನೊಬ್ಬ ಪ್ಲೇಯರಿಗೆ ಅವನಿಗೊಂದು ಪೇಪರ್ ಹಿಂಗೆ ಉಂಡೆ ಕಟ್ಕೊಂಡು. ಎಲ್ಲೋ ನೆನಪು ಬರ್ತಿದೆ ಅಲ್ಲ ಸ್ವಲ್ಪ. ಹುಡುಗರು ಆಟ ಆಡ್ತಾರೆ, ಹುಡುಗಿರು ಜಾಸ್ತಿ ಆಟ ಆಡ್ತಾರೆ. ನಮ್ ಕ್ಲಾಸ್ ಅಲ್ಲಿ ಎಲ್ಲಾರು ಆಡ್ತೀವಿ. ನೋಡಿ, ಈ ತರ ಪೇಪರ್, ಇದೊಂದು ಅಪೋನೆಂಟ್. ಇದು ಇವಾಗ ಮೋಕಿ ಅಂತ ಅನ್ಕೊಳ್ಳಿ, ಸರಿನಾ? ಇದು ಮೋಕಿ 3, ನಾನು ಕಡ್ಡಿ ಟೀಮು. ನಾನಿವಾಗ ಎಲ್ಲಾದ್ರೂ ಒಂದ್ ಕಡೆ ಇರ್ಬೇಕು, ನಾನೇ ಫಸ್ಟ್ ಆಟ ಆಡ್ತಾ ಇರೋದು. ಇಲ್ಲಿ ಇಟ್ಟೆ ನಾನು. ಎಲ್ಲಿ ಅದು? ಮಿಡಲ್ ಅಲ್ಲ? ಎಲ್ಲಾದ್ರೂ ಇಡ್ಬೋದು, ನಮ್ ಇಷ್ಟ. ಇವಾಗ ಮೋಕಿ ಇಲ್ಲಿ ಇಡ್ತಾನೆ. ಅಂದ್ರೆ ಇದ್ರ ಒಳಗೆ ಇಡೋದಲ್ವಾ? ಇದ್ರೊಳಗಡೆ ಇಡೋದಲ್ಲ, ನೋಡಿ ಇಲ್ಲಿ ಇಡ್ಬೇಕು. ಓಕೆನಾ? ಇವಾಗ ನಾನು ಇಲ್ಲಿ ಇಡ್ತೀನಿ. ಏನಂತ ಅಂದ್ರೆ, ಈ ಲೈನ್ ಬರಬಾರ್ದು ನಂದು. ಈ ತರ ಬಂದ್ರೆ ನಾನು ವಿನ್ನು, ಇಲ್ಲ ಈ ಲೈನ್ ಬಂದ್ರೆ ನಾನು ವಿನ್ನು. ಗೊತ್ತಾಯ್ತು. ಈ ಲೈನ್ ಬಂದ್ರೆ ನಾನು ವಿನ್ನು. ಬರಕ್ ಬಿಡ್ಬಾರ್ದು, ಬ್ರೇಕ್ ಮಾಡ್ಬೇಕು. ಬ್ರೇಕ್ ಮಾಡ್ಬೇಕು. ಗೊತ್ತಾಯ್ತು. ಈ ಗೇಮ್ನ ಆಡ್ತಾ ಇದ್ವಿ. ಇದಂತೂ ಹೆವಿ ಆಟ ಆಡಿದೀವಿ. ನಾನು ಆಡಿದೀನಿ, ನಂಗೆ ಇವಾಗ ನೆನಪು ಬಂತಿದ್ದು. ಬೇಗ ಮುಗಿಯೋ ಗೇಮ್ ಇದು. ಕ್ಲಾಸ್ ಅಲ್ಲಿ ಪಾಠ ಮಾಡ್ತಿದ್ರು ಕುತ್ಕೊಂಡಿದ್ದೀನಿ, ಆಡ್ತಿದ್ವಿ. ಒಳ್ಳೆ ಗೇಮ್. ಇವಾಗ SOS ಇಂಟು ಮಾರ್ಕು ಮತ್ತೆ ಬರುತ್ತೆ, ಗೊತ್ತಾ? ಸೇಮ್ ಅದೇ ತರನೇ ಗೇಮ್ ಇದು. ಸಖತ್ತಾಗಿತ್ತು. ಚೈಲ್ಡ್ಹುಡ್ ಮೆಮೊರಿ ನನಗೆ. ಜಾಸ್ತಿ ಕ್ಲಾಸ್ ಅಲ್ಲಿ ಆಟ ಆಡ್ತಾ ಇದ್ದಿದ್ದು, ಔಟ್ ಸೈಡ್ ಅಲ್ಲ. ಔಟ್ ಸೈಡ್ ಇನ್ನು ಬೇರೆ ಬೇರೆ ತರ ಗೇಮ್ ಆಡಿದೀವಿ. ಹೌದು. ಇದು ಬರುತ್ತಾ ಗಿಲ್ಲಿ ದಾಂಡು? ಗೊತ್ತು. ಗಿಲ್ಲಿ ದಾಂಡು ಆಡಿದೀರಾ? ಕಡ್ಡಿ ಉಂಡೆ ಗಿಲ್ಲಿ ದಾಂಡು. ಅವು ಗಿಲ್ಲಿ ದಾಂಡು ಕಡ್ಡಿಯಲ್ಲಿ ಹೊಡೆಯೋದು. ನಮ್ ಕಡೆ ಬೇರೆ ತರ. ಬಚ್ಚ ಬಚ್ಚ ಅಂದ್ರೆ ಇವಾಗ ಒಬ್ರು ಬಚ್ಚ ಹಿಡ್ಕೊಂಡಿರ್ತಾರೆ, ಒಂದು ಕಲ್ಲು. ಅವ್ರ ಕಲ್ಲು ಎಸಿತಾರೆ. ಬಚ್ಚ ಅಂದ್ರೆ ಒಂದು ಮಗು. ಹಿಂದಿ ಬಚ್ಚ ಅಲ್ಲ, ಹಿಂದಿ ಬಚ್ಚ ಅಲ್ಲ. ಇದು ಆ ಕಲ್ ಬರುತ್ತಲ್ಲ, ಇದು ನೈಸ್ ಆಗಿರೋದು, ಟೈಲ್ಸ್ ಕಲ್ತಾರ, ಅದನ್ನ ಒಬ್ರು ಎಸೆಯೋದು. ಅವ್ರ ಕಲ್ಲನ್ನ ನಾವು ಟಚ್ ಮಾಡ್ಬೇಕು. ಟಚ್ ಮಾಡಿಲ್ಲ ಅಂತ ಅಂದ್ರೆ ಹೋಗ ಅಲ್ಲಿ ಕಲ್ಲು ಬೀಳುತ್ತೆ. ಅವರು ಎತ್ಕೊಂಡು ಇವಾಗ ನಮ್ ಕಲ್ಲು ಹೊಡಿತಾರೆ. ಗೊತ್ತಿದೆ ನಂಗೆ. ಆ ಕಲ್ಲು ಹೊಡೆದ್ರೆ ಲೇಬಲ್ ಆಡ್ತಾ ಇದ್ವಿ. ಇವಾಗ ನಾವು ಬುಕ್ ಅನ್ಸೋದಕ್ಕೆ ಇದು ಬೈಂಡ್ ಮೇಲೆ ಲೇಬಲ್ ಬರುತ್ತೆ, ಗೊತ್ತಾ? ಬೆಟ್ಟಿಂಗ್ ಆಡ್ತಾ ಇದ್ವಿ. ದುಡ್ಡಿದ್ರೆ ದುಡ್ಡು ಕೊಡೋದು, ಇಲ್ಲ ಅಂತ ಅಂದ್ರೆ ಲೇಬಲ್ ಕೊಡ್ಬೇಕು, ಇಲ್ಲ ಅಂತಂದ್ರೆ ಹೊಡ್ಸ್ಕೋಬೇಕು. ಸರಿಯಾಗಿ ಹೊಡಿತಾ ಇದ್ರು, ಕಪಾಲಕ್ಕೆ ಕಪ್ಪ ಅಂತ ಹೊಡಿತಾ ಇದ್ರು. ಇಲ್ಲಾಂದ್ರೆ ನಮ್ಮ ಹತ್ರ ಏನಾದ್ರು ಒಂದು ಕೊಡ್ಬೇಕು, ಅವ್ನಿಗೆ ಇಷ್ಟ ಆಗಿರೋದು. ಬಚ್ಚ ಹೊಡೆದ್ರೆ ಈ ತರ ಎಲ್ಲ ಆಡ್ತಾ ಇದ್ವಿ. ಬಟ್ ದುಡ್ಡಲ್ಲಿ ಬೆಟ್ಟಿಂಗ್ ಆಡಿರೋದು ಕಮ್ಮಿ, ಇದು ಜಾಸ್ತಿ ಆಡಿದೀವಿ. ಅಂದ್ರೆ ಲೇಬಲ್ ಕೊಡೋದು. ಇವಾಗ ಬೈಂಡ್ ಎಲ್ಲ ಅಂಟಿಸ್ತಿದ್ವಿ, ಗೊತ್ತಾ? ಇವಾಗ ಬೆಂಟೆಂದೆಲ್ಲ ಬರ್ತಾ ಇತ್ತಲ್ಲ,
ಸ್ಪೈಡರ್ ಮ್ಯಾನು ಬೆಂಟೇನು ಅದನ್ನ ಹಾಕ್ತೇವೆ. ನಮ್ ಸಣ್ಣವ್ರು ನೋಡಿ ಪೆನ್ಸಿಲ್ ಹೆಂಗ್ ಸಿಗಿಸ್ಕೊಂಡಿದ್ದಾರೆ. ನಾನ್ ಸಿಕ್ಸ್ಕೊಂಡಿಲ್ಲ, ಇವರಿಬ್ರು ತೀಟೆ ನನ್ ಮಕ್ಳು. ಇವರಿಬ್ರು ತಿಳ ನನ್ ಮಕ್ಕಳು. ಇನ್ನು ಚಿಕ್ಕವ್ರ ತರನೇ ಆಡ್ತಾರಲ್ಲ ಅವರು. ನಿಮ್ ತರ ಇನ್ನು ದೊಡ್ಡವ್ರು ಆಗೇ ಇಲ್ಲ. ನೀವೇ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗಿನ್ನ ಚಿಕ್ಕವ್ರ ತರ ಕಾಣಿಸ್ತಾ ಇರೋದು. ಓಕೆ, ಇವಾಗ ಏನ್ ಗೊತ್ತಾ, ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ಗೊತ್ತಾ ನಿಮ್ಗೆ? ಮುಖಿ ನಿಂಗೆ ಏನ್ ಮಾಡ್ತಿದ್ರಿ ಹೇಳು, ಆ ಗೇಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡು. ಲೈಕ್ ನಾವು ಸಿಟ್ಟಿಂಗ್ ಅಂತ ಹೇಳುವಾಗ ಸಿಟ್ಟಿಂಗ್ ಅಂತ ಹೇಳ್ಬೇಕು, ಇಲ್ಲಾದ್ರೆ ಸ್ಟ್ಯಾಂಡಿಂಗ್ ಅಂತ ಹೇಳ್ಬೇಕು. ನಾವು ಎರಡು ಸಹ ಹೇಳಿಲ್ಲ ಅಂದ್ರೆ ಆ ಪರ್ಸನಿಗೆ ಹೊಡಿಯುವುದು ಹೋಗಿ. ಇವಾಗ ಒಬ್ರು ಸಿಟ್ಟಿಂಗ್ ಅಂತ ಹೇಳಿರ್ತಾರೆ ಕ್ಲಾಸಲ್ಲಿ ಕುತ್ಕೋಬೇಕಾದ್ರೆ, ಅವನಿಗೆ ಸಿಟ್ಟಿಂಗ್ ಅಂತ ಹೇಳ್ಬಿಟ್ಟೆ ಅವ್ನು ಕುತ್ಕೋಬೇಕು ಪರ್ಮಿಷನ್ ತಗೊಂಡು. ಅವನೇನಾದ್ರು ಹೇಳ್ದೆ ಏನಾದ್ರು ಕುತ್ಕೊಂಡು ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದು ಸಿಟ್ಟಿಂಗ್ ಕುತ್ಕೊಂಡಿದ್ರೆ ಹಿಂದೆಯಿಂದ ಹೋಗಿ ರಪ್ ಅಂತ ಹೊಡಿಯೋದು. ಎಷ್ಟು ಜೋರ್, ಎಲ್ಲರೂ ತಿರುಗಿ ನೋಡ್ಬೇಕು, ಹಂಗ್ ಹೊಡಿತಾ ಇದ್ವಿ. ಏನು ಕೊಡ್ತಿದ್ದು ಅಂತ ಅಂದ್ರೆ ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ಕಟ್ಟಿದೀವಿ ನಾವು ಅವನು ಅಂತ. ಈ ತರ ಕಾಯಿನ್ ಬರುತ್ತಲ್ಲ, ಕಾಯಿನ್ ಅಲ್ಲಿ ಬುಗಿರಿ ಆಡ್ತಾ ಇದ್ವಿ. ಹೆಂಗ್ ಗೊತ್ತಾ, ಇವಾಗ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರೆಲ್ಲ ಲೈನಕ್ಕೆ ಕಾಯಿನ್ ಇಟ್ಕೊಂಡಿರ್ಬೇಕು. ಕಾಯಿನ್ ಇಟ್ಕೊಂಡು ಹಿಂಗ್ ಬಿಡ್ಬೇಕು. ಅದು ಸ್ಪೀಡ್ ಹೋಗಿಲ್ಲ, ಸ್ಪೀಡ್ ಹೋಗಿಸ್ತೀನಿ. ಆತರ ಬಿಟ್ಟು ಎಷ್ಟೊತ್ತು ನಿಲ್ಲುತ್ತೆ, ಯಾರ್ದು ಜಾಸ್ತಿ ಹೊತ್ತು ನಿಲ್ಲುತ್ತೆ ಅವ್ರು ಇನ್ನು. ನೋಡೋಣ ಇದ್ರಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಸ್ವಲ್ಪ ಹತ್ರ ಬನ್ನಿ ಎಲ್ಲರೂ. ಏನ್ ಗೊತ್ತಾ, ಇಲ್ಲ ದೂರ ಹೋಗುತ್ತೆ ಅದು. ಏನಂದ್ರೆ ಎಲ್ಲ ಕಾಯಿನ್ ಸೇಮ್ ಇರ್ಬೇಕು, ಬಟ್ ಇದ್ರಲ್ಲಿ ಒಂದು ರೂಪಾಯಿದಿದೆ, ಬಾಕಿ 2 ರೂಪಾಯಿದಿದೆ. ಎಲ್ಲರೂ ಸೇಮ್ ಇದ್ರೆ ಮಾತ್ರ ಆಟಕ್ಕೆ ಸೇರಿಸ್ಕೊಳ್ಳೋದು. ಅಂದ್ರೆ ಆತರ ಅಂತ ಅಲ್ಲ, ಇಲ್ಲಾಂದ್ರೆ ವೇರಿಯೇಷನ್ ಆಗುತ್ತೆ. ಒಬ್ರದ್ದು ಜಾಸ್ತಿ ಹೊತ್ತಿರುತ್ತೆ, ಆಮೇಲೆ ಇನ್ನೊಬ್ರದ್ದು ಕಮ್ಮಿ ಹೊತ್ತಿರುತ್ತೆ, ಅವಾಗ ಜಗಳ ಆಗುತ್ತೆ. ನಿಮ್ಗೆ 2 ರೂಪಾಯಿ ಕಾಯಿನ್ ಅದಕ್ಕೆ ಆತರನಾ? ಓಕೆ, ನೋಡೋಣ. ಎಲ್ಲಾರ್ದು ಹತ್ರನೇ ತಿರ್ಗ್ಬೇಕು, ಹಂಗೆ ಮಾಡಿ ಒಟ್ಟಿಗೆ. ಇಲ್ಲಿ ಆತರನೇ ಬರ್ಲಿ, ಎಲ್ಲಾರ್ದು ಟಚ್ ಆಗದೆ ಇರೋ ತರ ಮಾಡಿ. 3, 2, 1 ಸ್ಟಾರ್ಟ್. ವಾವ್, ನೋಡೋಣ ಯಾರ್ದು ಯಾರ್ದಪ್ಪ. ವಾ, ಧನ್ಯ ಅವ್ರದ್ದು ಸೋತೋಯ್ತು. ನೋಡೋಣ ಮೋಕಿ ಅವ್ರದಲ್ಲಿ ಯಾರ್ದು ನಾನೇ ವಿನ್. ಸೆಕೆಂಡ್. ಆಗ್ಲೇ ಕಿತ್ತಾಡ್ತವ್ರೆ. ಏನು ಗೊತ್ತಾ, ಹಲೋ ಕೇಳಿಸ್ತಿದ್ಯಾ? ಅಯ್ಯೋ ಹೌದಾ, ಬಂದಿಲ್ವಾ? ಯಾಕೆ ಹುಚ್ಚಿ ಆಗ್ಬಿಟ್ಟಿದ್ದಾರೆ. ಇರ್ಮ ಒಂದ್ ನಿಮಿಷ ಆಯ್ತು. ನಮ್ ಧನ್ಯ ಅವ್ರು ಹುಚ್ಚಿ ಆಗ್ಬಿಟ್ಟಿದ್ದಾರೆ. ಏನ್ಮಾ ಇದು ಬೆಂಕಿಪಟ್ಟಣದಲ್ಲಿ ಈ ತರ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ರ? ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ಫೋನ್ ಇರ್ಲಿಲ್ಲ, ಫೋನ್ ಕೊಡ್ತಾನೆ ಇರ್ಲಿಲ್ಲ. ಅದಕ್ಕೆ ಫೋನ್ ಬರ್ತಿತ್ತು. ಹಲೋ, ನೀನು ಫಸ್ಟ್ ಕೇಳಿ ಬಾಯಲ್ಲಿಟ್ಟು ಮಾತಾಡು. ಏನಿಲ್ಲ, ನಿಂತ್ಕೊಂಡು ಮಾತಾಡಿದ. ಊಟ ಆಯ್ತಾ? ಆಯ್ತಾ. ನಿಮ್ಮ ಹಸ್ಬೆಂಡ್ ಬಂದ್ರ? ಅಲ್ಲ, ಆಫೀಸಲ್ಲೇ ಇದ್ದಾರ. ಚಿಕ್ಕ ವಯಸ್ಸಿಗೆ ಹಸ್ಬೆಂಡ್ ಬಂದ್ರ? ಇವ್ರು 1ನೇ ಕ್ಲಾಸ್ ಸ್ಟೂಡೆಂಟ್. ಇವ್ರು ಬನ್ನಿ ಇಲ್ಲಿ, 1ನೇ ಕ್ಲಾಸ್ ಸ್ಟೂಡೆಂಟ್. ಇಷ್ಟುದ್ದ ಅಲ್ಲ, ಇನ್ನೊಂದು ವೈಟ್ ಕಲರ್ ಅದು ಬರುತ್ತೆ ಗೊತ್ತಾ, ಈ ಗೋಣಿ ಚೀಲ, ಅಕ್ಕಿ ಓಪನ್ ಮಾಡ್ಬೇಕಾದ್ರೆ ಒಂದಿರುತ್ತೆ, ಅದಕ್ಕೆ ನೈಲ್ ಅನ್ನಿದ, ಅದನ್ನ ಕನೆಕ್ಟ್ ಮಾಡಿ ತುಂಬಾ ದೂರದವರೆಗೂ. ನಾವಿದನ್ನ ಮ್ಯಾಚ್ ಬಾಕ್ಸಿಗೆ ಕಟ್ತಾ ಇರ್ಲಿಲ್ಲ, ನಾವಿದನ್ನ ಲೋಟು ಕಟ್ತಾ ಇದ್ವಿ. ಕಪ್ ಬರುತ್ತೆ ಗೊತ್ತಾ, ಆ ಕಪ್ಪಲ್ಲಿ ಕಟ್ಟಿದ್ರೆ ಪರ್ಫೆಕ್ಟ್ ಆಗಿ ಹಿಂಗ್ ಕಿವಿಗೆ ಇಟ್ಕೋಬಹುದು, ನೀಟಾಗಿ ಕೇಳಿಸುತ್ತೆ. ಈ ಗೇಮ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಕಿತ್ತಾಡ್ಬೇಡ್ರಪ್ಪ ಇಲ್ಲೇ. ಆಮೇಲೆ ಇದಂತೂ ಕೈ ರೆಡ್ ಆಗೋವರೆಗೂ ಕಿತ್ತಾಡ್ತಾ ಇದ್ವಿ ನಾವು ಕ್ಲಾಸ್ ಅಲ್ಲಿ. ನೋಡೋಣ ಇವಾಗ ಯಾರ್ಯಾರು ಏಟು ಫೋರ್ಸ್ ಆಗಿ ಬೀಳುತ್ತೆ. ಬಿತ್ತು ಮೋಕಿ ಮೆತ್ತುಗೊಡ್ದ ಅವನು. ಫಾಸ್ಟ್ ಆಗಿ ರೆಡ್ ಆಗ್ಬೇಕು ಎಲ್ಲರಿಗೂ. ಎಷ್ಟು ರೆಡ್ ಆಗುತ್ತಲ್ಲ. ಇಲ್ಲಿ ನಿಮ್ ಕೈ ರೆಡ್ ಆಗೋದಕ್ಕಿನ್ನ ನಿಮ್ ಮೊಕ್ಕನೇ ರೆಡ್ ಆಗೋಗಿದೆ. ಕ್ಲಾಸ್ ಅಲ್ಲಿ ಸೌಂಡ್ ಮಾಡೋದಾ? ಕ್ಲಾಸ್ ಮಾಡುವಾಗ ನಾವು ಓಡಿದ್ವಿ. ಓಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೆ. ಅಲ್ಲ ಒಮ್ಮೆ 3ನೇ ಸಲ ಹೊಡಿತು. ಸೂಪರ್. ಇದು ನಾವು ಮಾಡ್ತಾ ಇದ್ವಿ ಕ್ಲಾಸ್ ಅಲ್ಲಿ. ಹುಡುಗರೆಲ್ಲ ಈ ತರದ್ದೇ ಅಲ್ವಾ? ಮತ್ತೆ ಕ್ಯಾಮ್ರಾ ಮಾಡ್ತಿದ್ದ. ಕ್ಯಾಮ್ರಾ ಮಾಡಿ ಒಬ್ರದ್ದು ಫೋಟೋನ ಹೆಂಗ್ ಅಸಹ್ಯವಾಗಿ ಬಿಡಿಸಿ ತಗೋ ನಿಂತ ಫೋಟೋ ಅಂತ ಕೊಡೋದು. ಹುಡುಗಿರು ಮಾಡ್ತಾರ ಅದನ್ನ? ನಮ್ ಕ್ಲಾಸ್ ಅಲ್ಲಿ ಬರೀ ಹುಡುಗರೇ ಅಪ್ಪ. ನಮ್ಮದು ಹುಡುಗಿ ಸಹ ಮಾಡ್ತೇವೆ. ಈಗ ಹೋಗ್ಬೇಕು. ಸೌಂಡ್ ಎಲ್ಲ ಸೌಂಡ್ಲೆಸ್ ಇದು. ಐಸಬಾ 1ನೇ ಕ್ಲಾಸ್ ಹುಡುಗಿ ಈ ತರ ಎಲ್ಲ ಮಾಡ್ತಾರ? ನಾ ಮಾಡ್ತಿದ್ದೆ ನಾನು. ಸಣ್ಣವ್ರು ಫುಲ್ ಕ್ಯೂಟ್. ಈ ವಯಸ್ಸಲ್ಲೇ ಹಿಂಗ ಅವ್ರೆ ಅಂತ ಅಂದ್ರೆ ನೀವ್ ಯೋಚನೆ ಮಾಡಿ, ಸಣ್ಣವ್ರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಷ್ಟು ಕ್ಯೂಟ್ ಆಗಿರ್ಬೋದು ಅಂತ.
ಧನ್ಯ ಅವರು ಅಷ್ಟೇನೆ ತುಂಬಾ ದಪ್ಪ ಇದ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಗುಂಡುಕಿದ್ರು ಅವ್ರ ಫೋಟೋಗಳೆಲ್ಲ ನಾನು ನೋಡಿದೀನಿ. ಸ್ಕೂಲ್ ಮೆಮೊರಿನೇ ಒಂಥರ ಅಲ್ಲ, ಗೋಲ್ಡನ್ ಲೈಫ್ ತರ ಅದಾನೆ. ಹೌದು, ಅದೇ ಏಜ್ ಅಲ್ಲಿ ಇರ್ಬೇಕಲ್ಲ ನಾವು, ದೊಡ್ಡದಾಗ್ಲೇ ಇರ್ಬೇಕು. ನಾನಂತ ತೋರಿಸ್ತೀನಿ ಬಾ. ಏನು ರತ್ತು ಬೇಗ ಓಡ್ಬೇಕು. ಒಬ್ಬನೇ ಇದನ್ನ ಜಾಸ್ತಿ ಜನ ಸುತ್ತಾ ಇರೋದು, ಯಾರು ಹಿಡ್ಕೋತಾರ ಅವ್ರು ಔಟು ತಾನೆ. ಇದು ಮಾಡ್ತಿದ್ವಿ ನಾವು ಹಂಗೆ. Next ನಾವು ಮಾಡ್ತಿದ್ವಿ. ಇನ್ನೊಂದು ತುಂಬಾ ಜನ ಬೇಕಿತ್ತು, ಇವಾಗ ಆಗಲ್ಲ. ಟೊಪ್ಪಿ ಬೇಕಾ? ಟೊಪ್ಪಿ ಓಡಿ ಹೆಂಗ್ ಓಡ್ತಿದ್ರಿ ನೋಡೋಣ ಚಿಕ್ಕ ವಯಸ್ಸಲ್ಲಿ. ಯಾವ್ದು ಟೊಪ್ಪಿ ಬೇಕು? ಹಾ, ಟೊಪ್ಪಿ ಓಡಿ. ಹಿಂಗೆ ಹಿಂಗಿಟ್ಟು ಟೊಪ್ಪಿ ನಮ್ಗೆ ಟೊಪ್ಪಿ ಕೊಡ್ತಿದ್ದು, ಬಟ್ ಟೊಪ್ಪಿ ಏನಾದ್ರು ಇಲ್ಲ ಅಂದ್ರೆ ಖರ್ಚಿಫ್ ಕೊಡೋರು. ಇವಾಗ 3 ಮಕ್ಕಳನ್ನು ಇಲ್ಲಿ ನಿಂತ್ಕೊಳಿಸಿದೀವಿ, ನೀವ್ ಆಟ ಆಡ್ಬೇಕು ಇವಾಗ. ಆಯ್ತಾ, ನಾನು ಹೇಳ್ತೀನಿ, ಕೆರೆ ದಡ ಹೇಳ್ತೀನಿ. ನೀನಾ? ಕೆರೆ ದಡ, ಕೆರೆ ಕೆರೆ ಆಯ್ತಾಯ್ತು, ಇನ್ನೊಂದ್ಸರಿ. ಕೆರೆ ದಡ, ಕೆರೆ ದಡ, ದಡ, ಕೆರೆ ಕೆರೆ ದಡ, ಕೆರೆ ಕೆರೆ ದಡ, ದಡ ದಡ, ಕೆರೆ ದಡ, ದಡ, ಕೆರೆ ಕೆರೆ ದಡ, ದಡ, ಕೆರೆ ದಡ, ಕೆರೆ ದಡ, ಕೆರೆ ಕೆರೆ. ಹಾ, ಇವರಿಬ್ರು ಇದಾರಲ್ಲ. ಕೆರೆ ಕೆರೆ ದಡ, ದಡ, ಕೆರೆ ದಡ, ಕೆರೆ ದಡ, ದಡ, ಕೆರೆ. ಹೌದಾ? ಚಾಕ್ಲೇಟ್ ಕೊಡ್ತೀರಾ? ಚಾಕ್ಲೇಟ್ ಇಲ್ಲ, ಜೆಲ್ಲಿ ಆಗ್ಲೇ ತಿಂದಿದ್ದೀರಲ್ಲ. ಅದು ಸಾಕೇ ಆಗಿಲ್ಲ ನಂಗೆ. ಪೆನ್ಸಿಲ್ ನಿಂಗೆ ಬರೀಲಿಕ್ಕೆ ನಾಳೆ ಆಯಿ ಎಲ್ಲ ಬರೀತೀನಿ ಇದರಲ್ಲಿ. ಸರಿ ಆಯ್ತು. ಬರೀತೀರಾ? 6ನೇ ಕ್ಲಾಸ್ 7ನೇ ಕ್ಲಾಸ್ ಅಂದ್ರಲ್ಲ ಅವರು. ಇದು ಹೈಸ್ಕೂಲ್ ಅಂದಿರ್ತಾನೆ. ಅದು ಫೇಲ್ ಇನ್ನ ಆಯಿ ಕಲ್ತಿಲ್ಲ ನೀನು. ಫೇಲ್ ಆಗಿ ಹೆಂಗೆ ಇದ್ದೀರಾ? ನಿಮ್ ತಂಗಿ ಪಾಸ್ ಆಗ್ಬಿಟ್ಟು ಬೆಳೆದ್ಬಿಟ್ಟವ್ರೆ. ಕಾರ್ಟೂನ್ ಅಲ್ಲಿ ಯಾವ್ದನ್ನ ಇಷ್ಟ ಪಡ್ತಾ ಇದ್ರಿ? ಟಾಮ್ ಅಂಡ್ ಜೆರಿ. ಟಾಮ್ ಅಂಡ್ ಜೆರಿನಾ? ಹಾಗೆ ಅಂತ ಕಾಕ್ರೋಚ್ ಶಿವ. ಛೋಟಾ ಭೀಮು ಪಕ್ಕ ಕಂಪಲ್ಸರಿ ಇದು. ಚೋಟಾ ಭೀಮಾ? ಇಷ್ಟನು. ನೀನು? ನಾನು ಡೋರಿಮಾನ್, ಬೆಂಟೆನ್ ಅಷ್ಟೇ. ಟಾಮ್ ಅಂಡ್ ಜೆರಿ. ಟಾಮ್ ಅಂಡ್ ಜೆರಿ. ನೀನು? ಛೋಟಾ ಭೀಮಲ್ಲಿ ಚುಟ್ಕಿ. ಅಲ್ಲ, ಚೋಟಾ ಭೀಮಲ್ ಬರೀ ಚುಟ್ಕಿನ್ ಮಾತ್ರ ನೋಡ್ತಿಲ್ಲಮ್ಮ ನಿಮ್ಮ ಅಕ್ಕ. ಎಷ್ಟು ಚುಟ್ಕಿ ಅಂದ್ರೆ ಇಷ್ಟ. ನಾನು ಹೇಳಿದ್ ಇಷ್ಟ ಅಲ್ಲ, ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಯಾವ ಪ್ರೋಗ್ರಾಮ್ ಜಾಸ್ತಿ ಇಷ್ಟ ಅಂತ ಕೇಳಿದ್ದು. ಇವಾಗ ಚೋಟಾ ಭೀಮು, ಬೆಂಟೆನ್ ಅದೆಲ್ಲ ಹೇಳಿದ್ರು ಇವರು. ಬರೀ ಚುಟ್ಕಿ ಅಂದ್ರೆ ಏನ್ ಬೇಜಾರಾಗಲ್ವಾ ನಮ್ ಚೋಟಾ ಭೀಮ್ಗೆ? ಛೋಟಾ ಭೀಮ್ ಇಷ್ಟ, ಅದರಲ್ಲಿ ಚುಟ್ಕಿ ಇಷ್ಟ. ಟಾಮ್ ಅಂಡ್ ಜೆರಿ, ಮಿಸ್ಟರ್ ಬೀನು, ಚೋಟಾ ಭೀಮು ಮತ್ತೆ ಆಗಿ ಅಂದಿ ಕಾಕ್ರೋಚ್ ಮಿಸ್ ಮಾಡ್ದೆ ನೋಡ್ತಿದ್ದೆ. ಇವ್ರು BGM ಬಾರಿಸ್ತಾ ಇದಾರೆ ಆಲ್ರೆಡಿ. ನಾನು ಸೆಕೆಂಡ್ PUC ಡಿಗ್ರಿ ವರ್ಗು ನೋಡಿದ್ದೀನಿ. ಪಪ್ಪ ಬೆಳಿಗ್ಗೆ ಎದ್ದ ತಕ್ಷಣ 6:30ಗೆ ವಾರ್ತೆ ಹಾಕೋರು. ನಾನು 6 ಗಂಟೆಗೆ ಎದ್ದು ಕಾರ್ಟೂನ್ ನೆಟ್ವರ್ಕ್ ಇಡೋದು ಬೆಳಿಗ್ಗೆ ರಿಮೋಟ್ ತಪ್ಪಿ. ಈಗ ಸಹ ನೋಡ್ತೇನೆ ಡೋರಿಮಾನ್ ಎಲ್ಲ. ನಿಮ್ಮ ಸ್ಕೂಲ್ ಮೆಮೊರಿನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ, ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯ. ಮೊಕಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತಿಳ್ಕೊಂಡಿದ್ವಿ, ಸಣ್ಣವ್ರ ಮೆಮೊರಿನೂ ತಿಳ್ಕೊಂಡ್ವಿ, ಎಲ್ಲರ ಮೆಮೊರಿನೂ ಕೂಡ ತಿಳ್ಕೊಂಡ್ವಿ. ನಿಮ್ಮ ಮೆಮೊರಿ ಏನಾದರೂ ಹೇಳ್ಕೋಬೇಕು ಅಂತ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ನೋಡಿ ಕೂಡ ಎಂಜಾಯ್ ಮಾಡ್ತೀವಿ. ನೀವು ಇದೇ ಥರ ಚೈಲ್ಡ್ಹುಡ್ ಅಲ್ಲಿ ಮಾಡಿರ್ತೀರಾ ಅಂತ ಅನ್ಕೊಂಡಿದೀವಿ. ನಾವೇನಾದರೂ ಮಾತಾಡಿದ್ದಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇರೋದನ್ನ ಇದ್ದಂಗೆ ಹೇಳಿದೀವಿ ಅಂತ ಮನ್ಸಿಗೆ ಹಾಕೊಂಡು ಬೇಜಾರು ಮಾಡ್ಕೊಬಿಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.